ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜೂನ್ 25, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಚುರುಕುತನ, ಸ್ಪಷ್ಟತೆ ಮತ್ತು ತೀವ್ರ ಬುದ್ಧಿಶಕ್ತಿ ಇವುಗಳಿಂದ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಅಂದರೂ ಈ ಆಷಾಢ ಅಮಾವಾಸ್ಯೆ ದಿನದ ಛಾಯೆ ನಿಮ್ಮ ಭಾವನೆಗಳಲ್ಲಿ ಗಂಭೀರತೆ ತರಬಹುದು. ಹೃದಯವಂತಿಕೆ ಹಾಗೂ ತಾಳ್ಮೆಯೊಂದಿಗೆ ನಡೆದುಕೊಳ್ಳುವುದು ಶ್ರೇಷ್ಠ. ಹಳೆಯ ವಿಚಾರಗಳನ್ನು ಬಿಟ್ಟು ಹೊಸ ಆರಂಭಕ್ಕೆ ಸಿದ್ಧರಾಗುವುದು ಇಂದಿನ ಯೋಗ್ಯ ಆಯ್ಕೆ. ಭಾವನಾತ್ಮಕ ನೆನಪಿನಿಂದ ದೂರವಿದ್ದು ಕಾರ್ಯಪರವಾಗಿ ಚಿಂತಿಸುವ ಅಗತ್ಯವಿದೆ. ಶಕ್ತಿ ಮತ್ತು ಉತ್ಸಾಹವನ್ನು ಸಮತೋಲನದೊಂದಿಗೆ ಉಪಯೋಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ಉನ್ನತ ಮಟ್ಟದ ಜವಾಬ್ದಾರಿಯ ನಿರ್ವಹಣೆ ನಿರೀಕ್ಷಿಸಲಾಗುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾತ್ಮಕತೆ ಹಾಗೂ ಸ್ಪಷ್ಟ ಸಂವಹನ ಶಕ್ತಿ ಹೆಚ್ಚಿದ ಪ್ರಭಾವ ಬೀರುತ್ತದೆ. ಕೆಲವರಿಗೆ ಬದಲಾವಣೆ ಅಥವಾ ವರ್ಗಾವಣೆ ಬಗ್ಗೆ ಮಾಹಿತಿ ಬರುವ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಅನುಸರಿಸುವುದು ಲಾಭಕಾರಿಯಾಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಸಂದರ್ಶನದ ಅವಕಾಶ ದೊರೆಯಬಹುದು. ಇಂದು ತಯಾರಿ ಮತ್ತು ಸಮರ್ಪಣೆ ಅತ್ಯಂತ ಮುಖ್ಯ. ಹೊಸ ಜಾಗದಲ್ಲಿ ಹಳೆಯದನ್ನು ಮೀರಿ ಸಾಧನೆ ಮಾಡಬಲ್ಲಿರಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರದ ಹಳೆಯ ಬಾಕಿ ವಾಪಸ್ ಪಡೆಯಲು ಸೂಕ್ತ ಸಮಯ. ಹೊಸ ಬಿಲುಗಳು, ಪೂರೈಕೆದಾರರೊಂದಿಗೆ ಒಪ್ಪಂದಗಳು ಅಥವಾ ಮಾರಾಟದ ಯತ್ನಗಳು ಯಶಸ್ವಿಯಾಗಬಹುದು. ಬಂಡವಾಳ ಹೂಡಿಕೆಯಲ್ಲಿ ಚಿಂತನಶೀಲವಾಗಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿರ್ಣಾಯಕ ದಿನವಿದು. ಇಂದಿನ ಅಮಾವಾಸ್ಯೆ ದಿನ ಅನಿರೀಕ್ಷಿತ ಹಣದ ವಹಿವಾಟುಗಳು ಸಂಭವಿಸಬಹುದು. ಕುಟುಂಬ ಅಥವಾ ಆಸ್ತಿಯ ಸಂಬಂಧಿತ ಖರ್ಚುಗಳು ಬರುವುದು ಸಾಧ್ಯ. ಆದ್ದರಿಂದ ಖರ್ಚುಗಳಲ್ಲಿ ಶಿಸ್ತು ಅಗತ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದಾದ ಸಮಯ. ಆದರೆ ಇಂದಿನ ದಿನ ಹೊಸ ಹಣ ಹೂಡಿಕೆಗಳಿಗೆ ಶ್ರೇಷ್ಠವಲ್ಲ. ಸಾಲ ತೆಗೆದುಕೊಳ್ಳುವುದು ಅಥವಾ ಸಾಲ ಕೊಡುವುದನ್ನು ತಪ್ಪಿಸಿ. ಹಣಕಾಸು ನಿರ್ಧಾರಗಳಲ್ಲಿ ಹಿರಿಯರ ಸಲಹೆ ಬಹುಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆಜಿನ ದೇಹದಲ್ಲಿ ಚುರುಕು ಹಾಗೂ ಉತ್ಸಾಹ ಇದ್ದರೂ ಬಹುಪಾಲು ಶ್ರಮದಿಂದ ಆಯಾಸ ಆಗುವ ಸಾಧ್ಯತೆ ಇದೆ. ತಲೆನೋವು, ಮಿತ್ತ ಜ್ವರ ಅಥವಾ ಮನೋದೌರ್ಬಲ್ಯದ ಅನುಭವವಾಗಬಹುದು. ತಾಜಾ ಆಹಾರ, ಸಮಯಕ್ಕೆ ನಿದ್ರೆ, ನೀರಿನ ಸೇವನೆ ಮುಖ್ಯ. ಅಮಾವಾಸ್ಯೆಯ ಪರಿಣಾಮದಿಂದ ಮನಸ್ಸು ತೀವ್ರ ತಾಳ್ಮೆಯನ್ನು ತೋರಿಸಬೇಕಾದ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ಶಾಂತಿ ಹಾಗೂ ಶಕ್ತಿ ಪೂರಕವಾಗಬಹುದು. ಮನೆ ನಿರ್ಮಲತೆ ಹಾಗೂ ಸಾಯಂಕಾಲದ ಸ್ನಾನದಿಂದ ಶಕ್ತಿಯಲ್ಲಿ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸೌಹಾರ್ದತೆಯ ಅಗತ್ಯವಿದೆ. ಪೋಷಕರ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ಸಂಗಾತಿಯ ಭಾವನೆಗಳಿಗೆ ಗಮನ ಕೊಡುವ ಅಗತ್ಯವಿದೆ. ನಿಮ್ಮ ವಚನ ಶುದ್ಧಿ ಹಾಗೂ ಗೌರವದ ಅಭಿವ್ಯಕ್ತಿ ಇಂದು ಸಂಬಂಧಗಳ ಗಾಢತೆಯನ್ನು ಹೆಚ್ಚಿಸಬಹುದು. ವಿವಾಹಿತರಿಗೆ ಇಂದು ಹೃದಯ ಸ್ಪರ್ಶಿ ಸಂಭಾಷಣೆ, ಸಂಯಮಿತ ನಿರ್ಧಾರಗಳ ದಿನ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ನೆಮ್ಮದಿಯ ಅನುಭವ ನೀಡುತ್ತದೆ. ಹಿರಿಯರ ಆಶೀರ್ವಾದ ಇವತ್ತು ಧನ್ಯತೆಯ ಭಾವನೆ ತರಬಲ್ಲದು. ವೀಕ್ಷಕರೇ, ನೀವು ಇಂದಿನ ಆಷಾಢ ಅಮಾವಾಸ್ಯೆಯ ದಿನ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಪವಿತ್ರ ಹಾಗೂ ಶಕ್ತಿದಾಯಕ. ತೈಲಾಭಿಷೇಕ, ಜಪ, ಶನಿಗೆ ದಾನ ಮಾಡುವುದು ಪಾಪದ ಪರಿಹಾರಕ್ಕೆ ಕಾರಣವಾಗುತ್ತದೆ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಶನಿವಾರ ಶನಿಗೆ ಸಲ್ಲಿಸಿದ ಪ್ರಾರ್ಥನೆಗಳು ಇಂದು ಹೆಚ್ಚು ಫಲಿಸುತ್ತವೆ. ಕಪ್ಪು ಅಥವಾ ನೀಲಿ ಬಟ್ಟೆ ತೊಟ್ಟು ಶನಿಗೆ ಎಳ್ಳಿನ ಎಣ್ಣೆ ದೀಪವನ್ನರ್ಪಿಸಿ. ಅಂತ್ಯಜರಿಗೆ ಆಹಾರ, ವಸ್ತ್ರದಾನ ಮಾಡುವುದು ಪಾಪ ಪರಿಹಾರಕ್ಕೆ ದಾರಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಪೂರ್ಣತೆ, ಸತ್ವ ಮತ್ತು ಅಂತ್ಯ ಬದಲಾವಣೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಜವಾಬ್ದಾರಿತ್ವದ ಪ್ರಜ್ಞೆ ಮೂಡಿಸುತ್ತದೆ. ಅದೃಷ್ಟದ ಬಣ್ಣ ಕಪ್ಪು.
ಕಪ್ಪು ಬಣ್ಣವು ಶಕ್ತಿಯ ಸಂಕೇತ. ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಕಪ್ಪು ಬಟ್ಟೆ, ಕಪ್ಪು ಹೂವುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಆಧ್ಯಾತ್ಮ ಚಟುವಟಿಕೆ, ಪಿತೃಕರ್ತವ್ಯಗಳು, ಹಣಕಾಸು ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ನಿಮ್ಮ ಚಿಂತನಶೀಲ ಶಕ್ತಿ ಈ ಹೊತ್ತಿನಲ್ಲಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಧೈರ್ಯ, ನಿರ್ಧಾರ ಶಕ್ತಿ ಮತ್ತು ಆಂತರಿಕ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತಾರೆ. ಆಷಾಢ ಅಮಾವಾಸ್ಯೆಯ ದಿನವಾಗಿರುವ ಕಾರಣ ಇದು ಧ್ಯಾನ, ಆತ್ಮ ಪರಿಶೀಲನೆ ಮತ್ತು ಗಂಭೀರ ಚಿಂತನೆಗೆ ತಕ್ಕ ಸಮಯವಾಗಿದೆ. ನಿಮ್ಮ ಸ್ಥಿರತೆಯ ಗುಣವು ನಿಮಗೆ ಎಲ್ಲಾ ಚಟುವಟಿಕೆಗಳಲ್ಲಿ ಸಮತೋಲನ ತರಲಿದೆ. ಆರ್ಥಿಕ ಮತ್ತು ವೈಯಕ್ತಿಕ ರಂಗಗಳಲ್ಲಿ ಸ್ಥಿತಿಗತಿಗಳ ವಿಶ್ಲೇಷಣೆಗೆ ಇವತ್ತು ಸೂಕ್ತ ದಿನ. ಹಳೆಯ ನೊಂದಿಕೋರುವ ವಿಚಾರಗಳು ಮನಸ್ಸಿನಲ್ಲಿ ಅಲ್ಪ ಹೊತ್ತು ತಂಗಬಹುದು, ಆದರೆ ನೀವು ತಾಳ್ಮೆಯಿಂದ ಹಾಗೂ ತರ್ಕಬದ್ಧವಾಗಿ ನಡೆದುಕೊಂಡರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಭವಿಷ್ಯದ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ತಮ್ಮ ಶ್ರದ್ಧೆ, ಶಿಸ್ತಿನಿಂದ ಕೆಲಸ ಮಾಡುವ ಗುಣಗಳು ಮೆರೆದಿಡಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯಬಹುದು. ಹೊಸ ಹೊಣೆಗಾರಿಕೆ ಅಥವಾ ಹೊಸ ಪ್ರಾಜೆಕ್ಟ್ನ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇತ್ತೀಚೆಗೆ ನಡೆಸಿದ ಶ್ರಮದ ಫಲ ಇಂದು ಕಾಣಿಸಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಕೆಲವು ಸಂದರ್ಶನಗಳಿಗೆ ಆಹ್ವಾನ ಬರುವ ಸಾಧ್ಯತೆ, ಆದರೆ ತಯಾರಿಯ ತೀವ್ರತೆ ಹಾಗೂ ಸಮಯದ ಪ್ರಾಮುಖ್ಯತೆ ಇದೆ. ತಂತ್ರಜ್ಞಾನ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದವರಿಗೆ ವಿಶಿಷ್ಟ ಅನುಕೂಲ. ವರ್ಗಾವಣೆ ಅಥವಾ ಸ್ಥಾನ ಬದಲಿ ವಿಷಯದಲ್ಲಿ ನಿರ್ಧಾರ ಶೀಘ್ರದಲ್ಲೇ ಬರುವುದು ಸಾಧ್ಯ. ವ್ಯಾಪಾರಿಗಳಿಗಾಗಿ ಇಂದು ಹಣದ ಲೆಕ್ಕಪತ್ರಗಳು, ಹಳೆಯ ವ್ಯವಹಾರಗಳ ಸಮೀಕ್ಷೆ ಹಾಗೂ ಹೊಸ ಗ್ರಾಹಕರ ಜತೆ ಮಾತುಕತೆಗಳು ಉತ್ತಮವಾಗಿ ನಡೆಯುತ್ತವೆ. ಧನ ವ್ಯವಹಾರಗಳಲ್ಲಿ ಜಾಗರೂಕತೆ ಹಾಗೂ ದಾಖಲೆ ವೀಕ್ಷಣೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂಯಮ, ಶಿಸ್ತಿನ ಅಗತ್ಯವಿದೆ. ಆಷಾಢ ಅಮಾವಾಸ್ಯೆಯ ಪರಿಣಾಮವಾಗಿ ಕೆಲ ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು. ಮುಖ್ಯವಾಗಿ ಕುಟುಂಬ, ಗೃಹೋಪಯೋಗಿ ಉಪಕರಣ ಅಥವಾ ಆರೋಗ್ಯ ಸಂಬಂಧಿತ. ಹಳೆಯ ಸಾಲ ಮರುಪಾವತಿ ಅಥವಾ ಬಾಕಿ ಹಣದ ಕಲೆಕ್ಷನ್ಗೂ ಇದು ಒಳ್ಳೆಯ ಸಮಯ. ಇತ್ತೀಚೆಗೆ ಮಾಡಿದ ಹೂಡಿಕೆಗಳಿಂದ ಲಾಭದ ಲಘು ಪ್ರಮಾಣದ ಸುಳಿವು ದೊರೆಯಬಹುದು, ಆದರೆ ಇಂದು ಹೊಸ ಹೂಡಿಕೆ ಮಾಡುವುದು ಶಿಫಾರಸು ಮಾಡಲಾಗುವುದಿಲ್ಲ. ಮನೆಯ ಖರ್ಚಿನಲ್ಲಿ ಮಿತವ್ಯಯ ಹಾಗೂ ವ್ಯವಹಾರಗಳಲ್ಲಿ ವಿಸ್ತಾರವಾದ ವಿಮರ್ಶೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರುವ ದಿನ. ಜಠರದ ತೊಂದರೆ, ಆಹಾರದ ಅಸಹನೆ ಅಥವಾ ತೂಕದ ಸಮಸ್ಯೆ ಉದಯಿಸಬಹುದು. ಹಠಾತ್ ಜ್ವರ, ಗಾಳಿ ಸಮಸ್ಯೆಗಳಿಂದ ಕೂಡಿದ ಒತ್ತಡ ಅನುಭವವಾಗಬಹುದು. ಹದವಾದ ಆಹಾರ, ಸಮಯಕ್ಕೆ ಊಟ ಮತ್ತು ಸಂಪೂರ್ಣ ನಿದ್ರೆ ಅಗತ್ಯ. ಅಮಾವಾಸ್ಯೆಯ ಪ್ರಭಾವದಿಂದ ಮಾನಸಿಕ ಅಶಾಂತಿ ಅಥವಾ ನಿರಾಸೆ ಬರಬಹುದಾದ ಯೋಗವಿದೆ. ಹೀಗಾಗಿ ಮನಸ್ಸು ಶಾಂತವಾಗಿಡಲು ಯೋಗ, ಧ್ಯಾನ, ಪ್ರಾಣಾಯಾಮದ ಅಭ್ಯಾಸ ಶ್ರೇಷ್ಠ. ಮನೆಯ ನೆಲೆ ಮತ್ತು ಶರೀರದ ಸ್ವಚ್ಛತೆ ಕಾಪಾಡುವುದು ಶಕ್ತಿಯ ಪುನರ್ಸ್ಥಾಪನೆಗೆ ಕಾರಣವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಧೈರ್ಯ ಹಾಗೂ ಮಿತವಚನ ಅತ್ಯಂತ ಮುಖ್ಯ. ಸಂಗಾತಿಯೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದ್ದರೂ ನಿಮ್ಮ ಸಹನೆಯಿಂದ ಅದನ್ನು ಸುಗಮಗೊಳಿಸಬಹುದು. ಮಕ್ಕಳ ಅಭ್ಯಾಸ, ಗೃಹ ಕಾರ್ಯಗಳಲ್ಲಿ ನಿಮಗೆ ನಿಕಟ ಸಂಬಂಧಗಳ ಬೆಂಬಲ ದೊರೆಯುತ್ತದೆ. ವಿವಾಹಿತರಿಗಾಗಿ ಈ ದಿನ ಒಟ್ಟಾಗಿ ಸಮಯ ಕಳೆಯುವ, ಕೆಲವು ಗಂಭೀರ ನಿರ್ಧಾರಗಳನ್ನು ಪರಿಗಣಿಸುವ ಸಮಯವಾಗಿದೆ. ಕುಟುಂಬದ ಹಿತದ ದೃಷ್ಟಿಯಿಂದ ನಡೆದುಕೊಳ್ಳುವುದು ಸದ್ಭಾವನೆಯನ್ನು ಒದಗಿಸುತ್ತದೆ. ಹಿರಿಯರೊಂದಿಗೆ ಕುಳಿತುಕೊಂಡು ಮಾತುಕತೆ ನಡೆಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದಿನ ಆಷಾಢ ಅಮಾವಾಸ್ಯೆ ದಿನ ಶನಿವಾರದಂತೆಯೇ ಪವಿತ್ರ ದಿನ. ಶನಿ ಹಾಗೂ ಪಿತೃಶಾಂತಿಗಾಗಿ ಪೂಜೆ, ಜಪ, ತೈಲಾಭಿಷೇಕ, ದಾನ ಮಾಡುವುದರಿಂದ ಆಂತರಿಕ ಶಕ್ತಿ ಸಿಗುತ್ತದೆ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಶನಿ ದೇವರಿಗೆ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟುಕೊಂಡು ಪೂಜೆ ಮಾಡುವುದು ಶುಭ ಫಲದಾಯಕ. ಕಪ್ಪು ಬಟ್ಟೆ ತೊಟ್ಟು ಶ್ರದ್ಧೆಯಿಂದ ಪೂಜೆ ಮಾಡುವುದು ಶ್ರೇಷ್ಠ. ಅಶಕ್ತರಿಗೆ ಅನ್ನದಾನ ಅಥವಾ ಆಹಾರದ ಕಿಟ್ ನೀಡಿ ಶನಿವಾರದ ಫಲ ಪಡೆಯಿರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸಾಮರಸ್ಯ ಮತ್ತು ಶುಭ ಶಕ್ತಿಯ ಸಂಕೇತ. ಇಂದಿನ ದಿನದಲ್ಲಿ ಈ ಸಂಖ್ಯೆಯ ಪ್ರಭಾವ ನಿಮಗೆ ಸ್ಥಿತಿಗತಿಗಳ ಸಮಾಧಾನಿಕ ನಿರ್ವಹಣೆಯಲ್ಲಿ ಸಹಾಯಕ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ಶಾಂತಿ, ಸ್ಥಿರತೆ ಮತ್ತು ತಾಳ್ಮೆಯ ಪ್ರತೀಕ. ಈ ಬಣ್ಣದ ಉಡುಪು ಅಥವಾ ಸಣ್ಣ ವಿಷಯಗಳಲ್ಲಿ ಬಳಸಿದರೂ ಶಕ್ತಿ ಹರಡುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಆರ್ಥಿಕ ಚಟುವಟಿಕೆ, ಗೃಹ ನಿರ್ಧಾರಗಳು, ದೇವತಾ ಪೂಜೆ ಫಲಕಾರಿಯಾಗುವ ಸಾಧ್ಯತೆ.
ನಿಮ್ಮ ಚೈತನ್ಯ ಈ ಹೊತ್ತಿನಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಮಾತು ಮತ್ತು ಮನಸ್ಸಿನ ಶಕ್ತಿಯಿಂದ ದಿನದ ಪ್ರಭಾವ ಬದಲಾಯಿಸಬಲ್ಲ ಶಕ್ತಿಶಾಲಿಗಳಾಗಿದ್ದಾರೆ. ಬುದ್ಧಿ, ವ್ಯವಹಾರಿಕತೆ ಮತ್ತು ಸಮವಾಯ ಶಕ್ತಿ ಹೆಚ್ಚಾಗಿರುವ ದಿನವಿದು. ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಲ್ಪ ಆಂತರ್ಯ ಚಿಂತನೆ ಹೆಚ್ಚಾಗಬಹುದು, ಆದರೆ ನಿಮ್ಮ ವೈಚಾರಿಕ ಶಕ್ತಿ ಹಾಗೂ ನಿರ್ಣಯ ಸಾಮರ್ಥ್ಯದಿಂದ ಎಂತಹ ಸವಾಲನ್ನು ಸಮರ್ಥವಾಗಿ ಎದುರಿಸಬಲ್ಲಿರಿ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳ ಯೋಗವಿದೆ. ಆಪ್ತರೊಂದಿಗೆ ಸಂಭಾಷಣೆ ಮೂಲಕ ಭಿನ್ನಾಭಿಪ್ರಾಯ ನಿವಾರಣೆಯಾಗಬಹುದು. ದಿನದ ಪ್ರಾರಂಭದಲ್ಲಿ ವ್ಯತ್ಯಯ ಉಂಟಾದರೂ ಮಧ್ಯಾಹ್ನದ ನಂತರ ಶುಭದ ದಿಕ್ಕಿನಲ್ಲಿ ಬೆಳವಣಿಗೆ ಆಗುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸಲಿರುವ ಚಾತುರ್ಯ, ಗತಿಯುತ ಚಿಂತನೆ ಹಾಗೂ ಸ್ಪಷ್ಟ ಸಂವಹನದಿಂದ ಇಂದು ಒಳ್ಳೆಯ ಹೆಸರು ಗಳಿಸಬಹುದು. ಆಷಾಢ ಅಮಾವಾಸ್ಯೆಯ ಸಂದರ್ಭದಲ್ಲಿ ಇಂದಿನ ದಿನ ಕಾರ್ಯರಂಗದಲ್ಲಿ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮವಾಗಿದೆ. ಕೆಲವರಿಗೆ ಅಧಿಕಾರ ವರ್ಗದೊಂದಿಗೆ ಮಹತ್ವದ ಚರ್ಚೆಗಳು ನಡೆಯಬಹುದು. ಕೆಲಸದ ಸ್ಥಳದಲ್ಲಿ ಡಾಕ್ಯುಮೆಂಟೇಶನ್, ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಥವಾ ಪ್ರೆಸೆಂಟೇಷನ್ಸ್ಗಳಲ್ಲಿ ಗಮನವಹಿಸುವ ಅಗತ್ಯವಿದೆ. ಹೊಸ ಪ್ರಾಜೆಕ್ಟ್ಗೆ ನೇಮಕ ಅಥವಾ ಟ್ರಾನ್ಸ್ಫರ್ ಬಗ್ಗೆ ಸಂದೇಶ ಬರುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಹೊಸ ಗ್ರಾಹಕರೊಂದಿಗೆ ಸಂಪರ್ಕ ಸಾಧನೆ, ಮಾರಾಟದ ಪರಿಷ್ಕರಣೆ ಅಥವಾ ಈ ವ್ಯಾಪಾರದ ಯೋಜನೆಗಳು ಯಶಸ್ವಿಯಾಗುವ ಸಮಯವಿದು. ದಿನದ ಉತ್ತರಾರ್ಧದಲ್ಲಿ ಯೋಜನೆಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಹಣ ಹೂಡಿಕೆಯ ಬಗ್ಗೆಯೂ ಇವತ್ತು ಯೋಚನೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸದೃಢವಾಗಿದ್ದುದು ಇಂದಿನ ವಿಶೇಷ. ಹಳೆಯ ಬಾಕಿ ಹಣಗಳು ನಿಮ್ಮ ಖಾತೆಗೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಆದರೂ ಆಷಾಢ ಅಮಾವಾಸ್ಯೆಯ ಪರಿಣಾಮದಿಂದ ಖರ್ಚುಗಳು ಏರಿಕೆಯಾಗುವ ಸಾಧ್ಯತೆ ಇದ್ದು, ವಿಶೇಷವಾಗಿ ಕುಟುಂಬ, ಪ್ರಯಾಣ ಅಥವಾ ವೈದ್ಯಕೀಯ ಖರ್ಚುಗಳ ರೂಪದಲ್ಲಿ. ಹಳೆಯ ಹೂಡಿಕೆಗಳಿಂದ ಇಂಧನ ಲಾಭ ದೊರೆಯಬಹುದು, ಆದರೆ ಇಂದು ಹೊಸ ಹೂಡಿಕೆಗೆ ಕೈ ಹಾಕುವುದು ಸೂಕ್ತವಲ್ಲ. ಸಾಲಾತೀತ ವ್ಯವಹಾರಗಳು ಅಥವಾ ಅಪರಿಚಿತ ಸಾಲಗಾರರೊಂದಿಗೆ ವ್ಯವಹಾರದಿಂದ ದೂರವಿರುವುದು ಉತ್ತಮ. ಹಣಕಾಸು ಪ್ಲಾನಿಂಗ್ನು ಹಿರಿಯರ ಸಲಹೆಯಂತೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ದೈಹಿಕ ಹಾಗೂ ಮಾನಸಿಕ ವಿಶ್ರಾಂತಿ ಅಗತ್ಯವಿದೆ. ತಲೆನೋವು, ನಿದ್ರೆ ಕೊರತೆ, ಹೊಟ್ಟೆ ಅಡಚಣೆ ಹಾಗೂ ಗರ್ಭಪಾತದ ಸಮಸ್ಯೆಗಳ ಕುರಿತು ಎಚ್ಚರಿಕೆ ಅಗತ್ಯ. ಆಹಾರದ ಮಾದರಿಯಲ್ಲಿ ಸಾತ್ವಿಕತೆ ಪಾಲಿಸುವುದು ಉತ್ತಮ. ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಮನಸ್ಸು ದಣಿವಿನಿಂದ ಕೂಡಿರಬಹುದು, ಹಾಗಾಗಿ ಹೆಚ್ಚಿನ ಕಾರ್ಯಭಾರದಿಂದ ದೂರವಿರುವುದು ಉತ್ತಮ. ಯೋಗ, ಪ್ರಾಣಾಯಾಮ ಹಾಗೂ ದೀಪಾರಾಧನೆಯಂತಹ ಶಾಂತಿಕರ ಚಟುವಟಿಕೆಗಳಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳು ನಯತೆಯೊಂದಿಗೆ ಸಾಗುತ್ತವೆ, ಆದರೆ ಕೆಲವು ವಿಷಯಗಳಲ್ಲಿ ಗಂಭೀರತೆ ಹಾಗೂ ತಾಳ್ಮೆಯ ಅಗತ್ಯವಿದೆ. ತಂದೆ ತಾಯಿ ಅಥವಾ ಪತ್ನಿಯೊಂದಿಗೆ ಮೌಲಿಕ ಚರ್ಚೆಗಳು ಸಂಭವಿಸಬಹುದು. ಶ್ರದ್ಧೆ, ಗೌರವ ಮತ್ತು ಮನಪೂರ್ವಕವಾಗಿ ಕೇಳುವುದು ನಿಮಗೆ ಸಂಬಂಧಗಳನ್ನು ಸಮತೋಲನದಲ್ಲಿ ಇಡಲು ಸಹಾಯಕವಾಗುತ್ತದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ನಿಖರವಾದ ಸಂವಾದ, ಆಪ್ತತೆಯ ಅಭಿವ್ಯಕ್ತಿ ಮತ್ತು ಅನೇಕ ವಿಷಯಗಳಲ್ಲಿ ಪರಸ್ಪರ ಸಹಕಾರದ ಅನುಭವವಿದೆ. ಹಿರಿಯರ ಆಶೀರ್ವಾದ ಹಾಗೂ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ವೀಕ್ಷಕರೇ, ನೀವು ಇಂದಿನ ಆಷಾಢ ಅಮಾವಾಸ್ಯೆಯ ಮಹತ್ವದ ದಿನ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಬಹುಪರಿಣಾಮಕಾರಿ. ಪಿತೃತರ್ಪಣ, ಷಣ್ಮುಖ ಆರಾಧನೆ, ಜಪ ಮತ್ತು ದಾನ ಇವು ಫಲಕಾರಿಯಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಇಂದಿನ ಶಕ್ತಿಶಾಲಿ ತಿಥಿಯಲ್ಲಿ ಈ ಮಂತ್ರಗಳು ನಿಮ್ಮ ಚೈತನ್ಯವನ್ನು ಪ್ರಬಲಗೊಳಿಸುತ್ತವೆ. ನೀರು, ಅನ್ನ ಅಥವಾ ವಸ್ತ್ರದ ದಾನ ಮಾಡುವ ಮೂಲಕ ಪಿತೃಗಳಿಗೆ ಶಾಂತಿ, ತಮಗೆ ಪುಣ್ಯ ಲಾಭವಾಗುತ್ತದೆ. ದೇವಾಲಯ ಭೇಟಿಯಿಂದ ಒಳಾಳ ಭಯ ಮತ್ತು ಅಶಾಂತಿ ನಿವಾರಣೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಸಂವಹನ, ತ್ವರಿತ ನಿರ್ಧಾರ ಮತ್ತು ಬದಲಾವಣೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ತುರ್ತು ನಿರ್ಧಾರಗಳಲ್ಲಿ ದಾರಿದೀಪವಾಗಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇವತ್ತು ನಿಮ್ಮಲ್ಲಿ ಸಮತೋಲನ, ಶಾಂತಿ ಹಾಗೂ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಹಸಿರು ಉಡುಗೆ ಅಥವಾ ಹಸಿರು ಹೂಗಳಿಂದ ಮಾಡಿದ ಪೂಜೆ ವಿಶೇಷ ಫಲಕಾರಿ. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಪ್ರಮುಖ ತೀರ್ಮಾನಗಳು, ಚರ್ಚೆಗಳು ಅಥವಾ ಹಣಕಾಸು ವ್ಯವಹಾರಗಳು ಸಫಲವಾಗುವ ಯೋಗವಿದೆ. ಧಾರ್ಮಿಕ ಕಾರ್ಯಗಳಿಗೂ ಇದು ಶ್ರೇಷ್ಠ ಕಾಲ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ಮುನ್ನಡೆಯಬೇಕಾದ ದಿನ. ಆಷಾಢ ಅಮಾವಾಸ್ಯೆಯ ಗ್ರಹಚಲನೆಗಳು
ನಿಮ್ಮ ಆಂತರಿಕ ಜಗತ್ತಿನಲ್ಲಿ ತೀವ್ರ ಪ್ರಭಾವ ಬೀರುತ್ತವೆ. ಕೆಲವೊಂದು ಅಜ್ಞಾನ, ಗೊಂದಲ ಅಥವಾ ನಿರ್ಣಯದಲ್ಲಿ ತಡ ಸಂಭವಿಸಬಹುದಾದ ಯೋಗವಿದೆ. ಆದ್ದರಿಂದ ತಾಳ್ಮೆ ಮತ್ತು ನಿಖರವಾದ ನಿರೀಕ್ಷೆ ತುಂಬಾ ಮುಖ್ಯ. ಇಂದು ಭವಿಷ್ಯ ಕುರಿತು ಯೋಚನೆ ಮಾಡುವ, ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ, ಜೀವನದ ಗಂಭೀರ ಅಂಶಗಳನ್ನು ಪುನರ್ವಿಮರ್ಶೆ ಮಾಡುವ ಸಮಯ. ಆತ್ಮವಿಶ್ವಾಸವನ್ನು ಕೆಡಿಸಿಕೊಳ್ಳದೆ ನಿಮ್ಮ ಗುರಿಯ ಮೇಲೆ ದೃಷ್ಟಿ ಇರಿಸಿ. ಆತ್ಮಪರಿಶುದ್ಧಿಯು ಶಕ್ತಿ ತುಂಬುವ ಮೂಲಕ ನಿಮ್ಮ ದಿನವನ್ನು ಸಕಾರಾತ್ಮಕಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ಅನುಸರಿಸುವ ಶಿಸ್ತು ಮತ್ತು ಸ್ಪಷ್ಟ ಸಂವಹನ ಇಂದಿನ ಯಶಸ್ಸಿಗೆ ಕಾರಣವಾಗುತ್ತದೆ. ಹೆಚ್ಚಿನ ಹೊಣೆಗಾರಿಕೆ ಅಥವಾ ನಿಯೋಜನೆಗಳು ನಿಮ್ಮ ಮೇಲೆಯೇ ಬಿದ್ದಿರುವ ಸಾಧ್ಯತೆ ಇದೆ. ಕೆಲಸದ ಒತ್ತಡವನ್ನು ಸರಿಯಾಗಿ ನಿರ್ವಹಿಸಿದರೆ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು. ಹಿರಿಯರೊಂದಿಗೆ ಪ್ಲಾನಿಂಗ್ ಸಭೆಗಳು ಅಥವಾ ಉನ್ನತ ಮಟ್ಟದ ಚರ್ಚೆಗಳು ಸಂಭವಿಸಬಹುದು. ಸ್ಪಷ್ಟತೆ ಮತ್ತು ತಂತ್ರಜ್ಞಾನ ಪ್ರಗತಿಯನ್ನು ನೀವು ಇಂದು ಒದಗಿಸಬೇಕಾಗುತ್ತದೆ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವ ಅಥವಾ ಹೊಸ ಪೂರೈಕೆದಾರರೊಂದಿಗೆ ಒಪ್ಪಂದ ಚರ್ಚೆ ನಡೆಸಲು ಸೂಕ್ತ ದಿನ. ಹೊಸ ಯೋಜನೆಗಳನ್ನು ಆರಂಭಿಸದಿರುವುದು ಉತ್ತಮ. ಹೊಸ ಹೂಡಿಕೆಗೆ ಮುನ್ನ ಪೂರ್ಣ ಮಾಹಿತಿ ಸಂಗ್ರಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಮಗೆ ಸ್ವಲ್ಪ ಅವಘಡದ ಯೋಗವಿದೆ. ನಿರೀಕ್ಷೆಗಿಂತ ಹೆಚ್ಚಾದ ಖರ್ಚುಗಳು ಬರುವ ಸಾಧ್ಯತೆ ಇದೆ. ಬಹುಶಃ ಮನೆ ದುರಸ್ತಿ, ವೈದ್ಯಕೀಯ ಅಥವಾ ಮಕ್ಕಳ ವ್ಯಯ. ಖರ್ಚನ್ನು ನಿಯಂತ್ರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆಯಲ್ಲಿ ಜಾರಿಗೆ ಮುನ್ನ ದೃಢ ಪರಿಶೀಲನೆ ಅಗತ್ಯ. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ಗ್ರಹಸ್ಥಿತಿಯ ಪ್ರಕಾರ ಇಂದು ಹಣಕಾಸಿನಲ್ಲಿ ಯಾವುದೇ ತೀವ್ರ ನಿರ್ಧಾರ ತೆಗೆದುಕೊಳ್ಳುವುದು ತಡೆಹಿಡಿಯಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಜಾಗರೂಕತೆ ಅತ್ಯಗತ್ಯ. ಜೀರ್ಣಕ್ರಿಯೆ ಸಮಸ್ಯೆಗಳು, ಜ್ವರ, ಶಕ್ತಿಹೀನತೆ, ನಿದ್ರಾಹೀನತೆಯ ಅನುಭವವಾಗಬಹುದು. ಅಮಾವಾಸ್ಯೆಯ ಪರಿಣಾಮದಿಂದ ಮನಸ್ಸಿನಲ್ಲಿ ಭಾರವಾಗಿರಬಹುದು. ಬಿಸಿಲಿನಲ್ಲಿ ತಂಗುವುದು, ತೀವ್ರ ಆಹಾರ ಅಥವಾ ದೇಹಕ್ಕೆ ಹೆಚ್ಚು ಒತ್ತಡ ಕೊಡುವ ಚಟುವಟಿಕೆಗಳನ್ನು ಇಂದು ತಪ್ಪಿಸಿ. ಯೋಗ, ಧ್ಯಾನ ಹಾಗೂ ಹಗುರವಾದ ಆಹಾರ ಇಂದಿನ ದಿನದ ಉತ್ತಮ ಆಯ್ಕೆ. ಶುಚಿತ್ವ, ನಿತ್ಯ ಸ್ನಾನ, ತೈಲಾಭಿಷೇಕದಿಂದ ದೇಹದಲ್ಲಿ ಶಕ್ತಿ ಹೆಚ್ಚಳವಾಗುತ್ತದೆ. ಇಂದು ಮದ್ದುಗಳ ಸೇವೆಯಲ್ಲಿ ಅಜಾಗರೂಕತೆ ಇಲ್ಲದಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಭಾವನಾತ್ಮಕ ವಿವಾದಗಳ ಸಾಧ್ಯತೆ ಇರುವುದರಿಂದ ಮಿತವಚನ, ಸಹನೆ ಮತ್ತು ಶ್ರದ್ಧೆಯು ಮುಖ್ಯ. ಸಂಗಾತಿಯೊಂದಿಗೆ ಮಾತುಕತೆಗಳಲ್ಲಿ ತಾತ್ಸಾರ ಇಲ್ಲದೆ ಆತ್ಮೀಯತೆ ಇರಲಿ. ಹಿರಿಯರೊಂದಿಗೆ ಭವಿಷ್ಯದ ಬಗ್ಗೆ ಚರ್ಚೆ ಶುಭಕಾರಿಯಾಗಬಹುದು. ಮಕ್ಕಳ ವಿಷಯದಲ್ಲಿ ಹೆಚ್ಚು ಗಮನವಿರಲಿ. ಅವರ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗಳು ಉದಯಿಸಬಹುದು. ಸಂಬಂಧಗಳಲ್ಲಿ ಭರವಸೆ ಮತ್ತು ಶ್ರದ್ಧೆ ಇಂದಿನ ಶಕ್ತಿ. ವೀಕ್ಷಕರೇ, ನೀವು ಈ ಆಷಾಢ ಅಮಾವಾಸ್ಯೆಯ ದಿನ ಶನಿಗ್ರಹದ ಪ್ರಭಾವದಿಂದ ಉದ್ಗಮವಾಗುವ ಅಶುಭ ಶಕ್ತಿಗಳನ್ನು ನಿವಾರಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳು ಅತ್ಯಂತ ಶ್ರೇಷ್ಠ. ಶನಿ ಪಿತೃ ಮತ್ತು ಕುಲದೇವರಿಗೆ ಪ್ರಾರ್ಥನೆ, ದೀಪಾರಾಧನೆ ಮತ್ತು ತೈಲದಾನ ಫಲದಾಯಕ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ಪಿತೃಗಳಿಗೆ ತಿಲೋದಕ, ಶ್ರಾದ್ದ ಅಥವಾ ತರ್ಪಣ ಮಾಡಿದರೆ ಮನಃಶಾಂತಿ ದೊರೆಯುತ್ತದೆ. ಕಪ್ಪು ಬಟ್ಟೆ ತೊಟ್ಟು ಎಳ್ಳಿನ ಎಣ್ಣೆ ದೀಪವನ್ನು ಶನಿಗೆ ಅರ್ಪಿಸಿ. ದೀನರಿಗಾಗಲಿ ಕೂಲಿಕಾರರಿಗೆ ಬಟ್ಟೆ ಅಥವಾ ಆಹಾರ ದಾನ ಮಾಡಿ. ಇದು ಶನಿವಾರದ ಅಮಾವಾಸ್ಯೆಯಲ್ಲಿ ಶಕ್ತಿಯ ಶಮನಕ್ಕೆ ಸಹಾಯಕ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಕಲ್ಪನೆ ಮತ್ತು ಸಹಾನುಭೂತಿಯ ಸಂಕೇತ. ಈ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮ ಭಾವನೆಗಳನ್ನು ಶಾಂತಗೊಳಿಸಲು ಸಹಕಾರಿ. ಅದೃಷ್ಟದ ಬಣ್ಣ ಬೆಳ್ಳಿ. ಬೆಳ್ಳಿ ಬಣ್ಣ ನಿಮ್ಮ ಚಿಂತನೆಗೆ ಸ್ಥೈರ್ಯ ನೀಡುತ್ತದೆ. ಬೆಳ್ಳಿ ಬಣ್ಣದ ಉಡುಗೆ ಅಥವಾ ಉಂಗುರಗಳ ಬಳಕೆ ಶುಭ ಫಲ ನೀಡಬಹುದು. ಶುಭ ಸಮಯ ಬೆಳಗ್ಗೆ 10 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ಪೂಜೆ, ಧ್ಯಾನ, ಪಿತೃಕಾರ್ಯಗಳು ಅಥವಾ ಕುಟುಂಬ ಚರ್ಚೆಗಳು ಯಶಸ್ವಿಯಾಗುತ್ತವೆ. ಈ ಹೊತ್ತಿನಲ್ಲಿ ನಿಮ್ಮ ಬುದ್ಧಿಶಕ್ತಿ ಹೆಚ್ಚು ಚುರುಕು ಇರಲಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಾವು ತಾಳಿದ ಗುರಿಯತ್ತ ಗಂಭೀರ ಮನೋಭಾವದಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ನೇತೃತ್ವದ ಗುಣಗಳು ನಿಮ್ಮ ಯಶಸ್ಸಿಗೆ ದಾರಿ ಮುರಿಯುವಂತಿವೆ. ಇದೊಂದು ಆತ್ಮ ಪರಿಶೀಲನೆ ಹಾಗೂ ಭವಿಷ್ಯದ ಯೋಜನೆಗಳನ್ನು ಮರುಪರಿಶೀಲಿಸುವ ಅವಕಾಶದ ದಿನವೂ ಹೌದು. ಆಷಾಢ ಅಮಾವಾಸ್ಯೆಯ ಹಿನ್ನೆಲೆ ಮನಸ್ಸನ್ನು ಆತ್ಮಚಿಂತನೆಯೆಡೆಗೆ ಸೆಳೆಯುತ್ತದೆ. ಈ ಸಂದರ್ಭದಲ್ಲಿಯೇ ನೀವು ಹಳೆಯ ಭಾವನೆಗಳನ್ನು ತೊರೆದು ಹೊಸ ಶಕ್ತಿಯನ್ನು ಧಾರಣೆ ಮಾಡುವುದು ಸೂಕ್ತ. ಇಂದು
ಪಿತೃಋಣ ಪರಿಹಾರ, ಶುದ್ಧಿ ಕಾರ್ಯಗಳು, ಮನಸೂಕ್ಷ್ಮತೆ ಇವುಗಳಲ್ಲಿ ತೊಡಗುವ ಯೋಗ್ಯ ದಿನ. ನಿರ್ಧಾರಗಳ ಕುರಿತು ಎಲ್ಲ ಆಯಾಮಗಳನ್ನು ಶ್ರದ್ಧೆಯಿಂದ ಆಲೋಚಿಸಿ ನಡೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಆತ್ಮವಿಶ್ವಾಸ ಮತ್ತು ಹೊಣೆಗಾರಿಕೆಯಿಂದ ತುಂಬಿದ ನಡವಳಿಕೆಯಿಂದ ಸಹೋದ್ಯೋಗಿಗಳ ಮನಸ್ಸು ಗೆಲ್ಲಬಹುದು. ಕೆಲವರಿಗೆ ನಿರೀಕ್ಷಿತವಾದ ಪ್ರೋತ್ಸಾಹ, ಗೌರವ ಅಥವಾ ಉನ್ನತ ಸ್ಥಾನ ಸಾಧ್ಯ. ಆದರೆ ಶ್ರಮದ ಜೊತೆಗೆ ಸಹನಶೀಲತೆಯೂ ಅಗತ್ಯ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಈ ದಿನ ಕೆಲವು ನಿರ್ಧಾರಾತ್ಮಕ ಸಂದರ್ಶನಗಳು ಅಥವಾ ಮುಂದಿನ ಹಂತಗಳ ಬಗ್ಗೆ ನಿರ್ಣಯ ಸಾಧ್ಯ. ಆದರೆ ಸ್ಪರ್ಧಾತ್ಮಕತೆ ಹೆಚ್ಚು ಇರುತ್ತದೆ. ಇದರಿಂದ ನಿಮ್ಮ ನಿರ್ಣಯ ಸಾಮರ್ಥ್ಯ ಹಾಗೂ ನಂಬಿಕೆಯ ಪರೀಕ್ಷೆಯಾಗಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರಗಳ ಲೆಕ್ಕಪತ್ರ ಪರಿಶೀಲನೆ, ಹೊಸ ಬಿಲ್ಡಿಂಗ್ ಅಥವಾ ಔಟ್ಲೆಟ್ ಕುರಿತು ಚಿಂತನೆಯಲ್ಲಿ ಕಾಲ ಕಳೆಯಬಹುದು. ಹೊಸ ಹೂಡಿಕೆ ಬಗ್ಗೆ ತೀರ್ಮಾನ ತಗ್ಗಿಸಿದರೆ ಉತ್ತಮ. ಅನೇಕ ಅಂಶಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂಯಮ ಅಗತ್ಯವಿದೆ. ಕೆಲ ಅನಿರೀಕ್ಷಿತ ಖರ್ಚುಗಳು ಪಿತೃಕಾರ್ಯ, ಧಾರ್ಮಿಕ ಸೇವೆ ಅಥವಾ ಮನೆ ಸಂಬಂಧಿತವಾಗಿ ಎದುರಾಗಬಹುದು. ಖರ್ಚುಗಳ ಜೊತೆಗೆ ಸಂಗ್ರಹದತ್ತ ಗಮನ ಹರಿಸುವುದು ಅತಿ ಅವಶ್ಯ. ಹಳೆಯ ಬಾಕಿ ಹಣ ಮರಳಿ ಸಿಗಬಹುದು. ಕೆಲವು ಪುಟ್ಟ ಲಾಭದ ಸಂದರ್ಭಗಳು ಕಂಡುಬರಬಹುದು. ಆದರೆ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಶ್ರೇಷ್ಠ. ಸಾಲದ ವ್ಯವಹಾರಗಳಿಂದ ಇವತ್ತು ದೂರವಿರಿ. ಹಣಕಾಸಿನಲ್ಲಿ ಹಿರಿಯರ ಸಲಹೆ ಬೆಂಬಲವಾಗಿ ಪರಿಣಮಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸಿನಲ್ಲಿ ಗೊಂದಲ, ಆತ್ಮವಿಶ್ವಾಸದ ಅಲುಗಾಟ ಸಂಭವಿಸಬಹುದಾದ ದಿನ. ದೇಹದಲ್ಲಿ ಆಯಾಸ, ಹೊಟ್ಟೆ ಹಾಗೂ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸಬಹುದು. ಆಹಾರ ನಿಯಮ, ನಿದ್ರೆ ಸರಿಯಾಗಿ ಅನುಸರಿಸುವುದು ಮುಖ್ಯ. ಅಮಾವಾಸ್ಯೆಯ ಪರಿಣಾಮದಿಂದ ಶಕ್ತಿ ಶೂನ್ಯತೆ, ನಿರಾಸೆ ಅಥವಾ ಒತ್ತಡವಿರುವ ಅನುಭವಗಳು ಬರಬಹುದು. ಈ ದಿನ ಚಿಂತನೆಗೆ, ಧ್ಯಾನಕ್ಕೆ, ಪ್ರಾಣಾಯಾಮಕ್ಕೆ ಸಮಯ ಮೀಸಲಿಡಿ. ಆರೋಗ್ಯದ ಪುನಃಸ್ಥಾಪನೆಗೆ ಹಸಿ ಆಹಾರ, ಹಸಿವಿಲ್ಲದೆ ತಿನ್ನದ ನಿಯಮಗಳನ್ನು ಪಾಲನೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ನಿಷ್ಠುರ ಮಾತುಗಳಿಂದ ದೂರವಿರಬೇಕು. ಕೆಲವರಿಗೆ ಹಿರಿಯರೊಂದಿಗೆ ತೀವ್ರ ಚರ್ಚೆಗಳ ಸಾಧ್ಯತೆ ಇದೆ. ನಿಮ್ಮ ಸಹನೆ, ಗೌರವಪೂರ್ಣ ನಡವಳಿಕೆ ಮತ್ತು ಸಂವಹನ ಶೈಲಿ ಇದನ್ನು ನಯಗೊಳಿಸಬಹುದು. ವಿವಾಹಿತರಿಗೆ ಈ ದಿನ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ನಿಕಟತೆ ಬೆಳೆಯಬಹುದು. ಆದರೆ ಪ್ರತಿಯೊಬ್ಬರೂ ತಮ್ಮ ಸ್ವಾಭಿಮಾನವನ್ನು ಗೌರವಿಸುತ್ತಾ ಮಾತನಾಡುವುದು ಮುಖ್ಯ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಸಂದರ್ಭವೂ ಇಂದಿಗಿದೆ. ಪಿತೃಕಾರ್ಯ, ಪಿತಾಮಹರ ನೆನಪಿನ ಕಾರ್ಯಗಳಲ್ಲಿ ಭಾಗವಹಿಸುವ ಮೂಲಕ ಕುಟುಂಬದ ಒಗ್ಗಟ್ಟನ್ನು ಹೆಚ್ಚಿಸಬಹುದು. ಹಿರಿಯರ ಆಶೀರ್ವಾದ ಇವತ್ತು ಬಹುಮೌಲ್ಯವಾಗಿದೆ. ವೀಕ್ಷಕರೇ, ನೀವು ಇಂದು ಆಷಾಢ ಅಮಾವಾಸ್ಯೆಯ ಹಿನ್ನೆಲೆ ಶಾಂತಿ, ಶ್ರದ್ಧೆ ಮತ್ತು ಶಮನದ ಮನಸ್ಥಿತಿಯಲ್ಲಿ ಆತ್ಮಶುದ್ಧಿಯತ್ತ ದೃಷ್ಟಿ ಇರಲಿ. ಪಿತೃಗಳ ಪುಣ್ಯ ಸ್ಮರಣೆ, ತೀರ್ಥ ಸ್ನಾನ, ಶ್ರಾದ್ದ ಸೇವೆ ಮತ್ತು ಜಪ ತಪಗಳು ಉತ್ತಮ ಫಲಗಳನ್ನು ನೀಡುತ್ತವೆ. ಓಂ ಪಿತೃಭ್ಯೋ ನಮಃ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿರಿ. ಭಗೀರಥ ಎಫರ್ಟ್ ಮೂಲಕ ಪಿತೃ ಸೇವೆಗೆ ಗಂಭೀರ ಮನಸ್ಸಿನಿಂದ ಮುನ್ನಡೆದು ಪ್ರಯೋಜನ ಪಡೆಯಿರಿ. ಅನ್ನದಾನ, ಗೋರಕ್ಷಣೆ, ಬ್ರಾಹ್ಮಣ ಸೇವೆಯಂತಹ ಧರ್ಮ ಕಾರ್ಯಗಳು ಇಂದಿಗೆ ಶ್ರೇಷ್ಠ. ಬೆಳಿಗ್ಗೆ ಗಂಗೆ ಅಥವಾ ತೀರ್ಥದ ನೀರಿನಿಂದ ಸ್ನಾನ ಮಾಡಿ ಪಿತೃಗಳಿಗೆ ತುಳಸಿ, ಅಕ್ಷತೆ, ನೀರು ಅರ್ಪಿಸಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸಿಂಹರ ನಾಯಕತ್ವ ಮತ್ತು ಪ್ರಬಲ ಚೇತನ ಶಕ್ತಿಯ ಪ್ರತೀಕವಾಗಿದೆ. ಇಂದಿನ ದಿನ ಈ ಶಕ್ತಿಯನ್ನು ಪಿತೃಶ್ರದ್ಧೆ ಹಾಗೂ ಧರ್ಮ ಕಾರ್ಯಗಳಿಗೆ ಬಳಸಿದರೆ ಇನ್ನಷ್ಟು ಒಳ್ಳೆಯದಾಗುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಉತ್ಸಾಹ, ಪ್ರಜ್ವಲಿತ ಶಕ್ತಿ ಮತ್ತು ಭಕ್ತಿ ತತ್ವದ ಸಂಕೇತ. ಈ ಬಣ್ಣವನ್ನು ಬಟ್ಟೆಗಳಲ್ಲಿ ಅಥವಾ ಪೂಜೆಯ ವಸ್ತುಗಳಲ್ಲಿ ಬಳಸಿದರೆ ಶಕ್ತಿಶಾಲಿಯಾದ ಅನುಭವವಿದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ತೀರ್ಥ ಸ್ನಾನ, ಪೂಜಾ ವಿಧಿ, ಶ್ರಾದ್ದ ಕಾರ್ಯಗಳು ಅಥವಾ ಪಿತೃಕಾರ್ಯಗಳ ಆರಂಭ ಶ್ರೇಷ್ಠ. ಮನಸ್ಸು ನಿಶ್ಚಿತವಾಗಿದ್ದು ಕಾರ್ಯಸಾಧನೆಯ ಶಕ್ತಿ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾ ಶಕ್ತಿ, ಕಾರ್ಯನಿಷ್ಠೆ ಹಾಗೂ ಶ್ರದ್ಧೆಯಿಂದ ಗುರಿಗಳನ್ನು ಸಾಧಿಸಬಲ್ಲ ದಿನವಾಗಿದೆ. ಪ್ರತಿ ವಿಷಯವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುವ ನಿಮ್ಮ ನೈಸರ್ಗಿಕ ಪ್ರವೃತ್ತಿ ಇಂದಿನ ದಿನದಲ್ಲೂ ಸ್ಪಷ್ಟವಾಗಿ ಹೊರಹೊಮ್ಮಲಿದೆ. ಆದರೆ ಸ್ವಲ್ಪ ಮಿತಿವಾದಿ ನಿಲುವು ಮತ್ತು ಉದಾರತೆ ಅಗತ್ಯವಿದೆ. ಇಲ್ಲವಾದರೆ ಅತಿಯಾದ ವಿಶ್ಲೇಷಣೆ ಒತ್ತಡ ಉಂಟುಮಾಡಬಹುದು. ಆಷಾಢ ಮಾಸದ ಅಮಾವಾಸ್ಯೆ ಮತ್ತು ಬುಧವಾರದ ಸಾಂದರ್ಭಿಕ ಶಕ್ತಿಗಳ ಪರಿಣಾಮದಿಂದ ಇಂದಿನ ದಿನ ಆತ್ಮವಿಮರ್ಶೆಗೆ ಹೆಚ್ಚು ಉಪಯುಕ್ತ. ಹಳೆಯ ಸಮಸ್ಯೆಗಳ ತೀರ್ಮಾನ, ಮಾನಸಿಕ ಶುದ್ಧೀಕರಣ ಮತ್ತು ಮುಂದಿನ ಹಂತಗಳ ಬಗ್ಗೆ ಸ್ಥಿರವಾದ ನಿರ್ಧಾರಕ್ಕೆ ಇದು ಉತ್ತಮ ದಿನ.
ಇಂದು ಧ್ಯಾನ, ಶ್ರದ್ಧಾಪೂರ್ವಕ ಸೇವೆ, ತಪಸ್ಸು ಮತ್ತು ಶುದ್ಧ ನಿರ್ಣಯದ ಪ್ರಕ್ರಿಯೆಗೆ ಅನುಕೂಲಕರವಾದ ಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಶಿಸ್ತಿನಿಂದ ಮಾಡಿದ ಕಾರ್ಯಗಳು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲವು ಸಮಯಕ್ಕೆ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇರಬಹುದು. ಇದು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡುವ ಉತ್ತಮ ಅವಕಾಶವಾಗಿದೆ. ಇಂದು ಯೋಜನೆ ರೂಪಿಸುವ, ವರದಿಗಳನ್ನು ತಯಾರಿಸುವ, ಪ್ರಸ್ತಾವನೆಗಳ ಕುರಿತು ಚಿಂತನೆ ಮಾಡುವ ಸಮಯವಾಗಿ ಪರಿಗಣಿಸಬಹುದು. ಕಾರ್ಯಕ್ಷಮತೆಯಲ್ಲಿ ದಕ್ಷತೆ ತೋರಿದರೆ ಉನ್ನತಿ ಸಾಧ್ಯ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಕೆಲವು ನಿರ್ಣಾಯಕ ತೀರ್ಮಾನಗಳನ್ನು ಕೈಗೊಂಡು ಮುಂದಿನ ಹಂತಕ್ಕೆ ಹೆಜ್ಜೆ ಹಾಕಬಹುದು. ಆದರೆ ತ್ವರಿತ ನಿರ್ಧಾರದಿಂದ ತಪ್ಪಿ ಹೋಗದಂತೆ ಎಲ್ಲ ಆಯಾಮಗಳನ್ನು ಪರಿಶೀಲಿಸಿ ಮುಂದಾಗಬೇಕು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ನವೀಕರಣದ ದಾಖಲೆಗಳನ್ನು ತಯಾರಿಸುವ ಉತ್ತಮ ಸಮಯ. ಹೊಸ ವ್ಯವಹಾರಗಳಿಗೆ ನಿರ್ಧಾರ ತೆಗೆದುಕೊಳ್ಳುವುದಾದರೆ ಹಿರಿಯರ ಸಲಹೆಯ ಮೇರೆಗೆ ನಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣದ ಅವಶ್ಯಕತೆ ಹೆಚ್ಚಿದೆ. ಅನಿರೀಕ್ಷಿತ ವೆಚ್ಚಗಳು ಆರೋಗ್ಯ ಅಥವಾ ಮನೆ ಸಂಬಂಧಿತವಾಗಿ ಉಂಟಾಗಬಹುದು. ಇಂತಹ ವೆಚ್ಚಗಳ ನಿರ್ವಹಣೆಗೆ ತಕ್ಕಷ್ಟು ಮೀಸಲಿಡುವುದು ಶ್ರೇಷ್ಠ. ಪೂರ್ವದಲ್ಲಿ ಮಾಡಿದ ಕೆಲವು ಹೂಡಿಕೆಗಳಿಂದ ಲಾಭದ ಸೂಚನೆಗಳಿದೆ. ಆದರೆ ಇಂದಿನ ಅಮಾವಾಸ್ಯೆಯ ದಿನ ಹೊಸ ಹೂಡಿಕೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳದಿರುವುದು ಉತ್ತಮ. ಸಾಲ ಅಥವಾ ಹಣಕಾಸು ಗುತ್ತಿಗೆಗಳಿಗೆ ಮುಂದಾಗುವುದು ಶಿಫಾರಸು ಇಲ್ಲ. ಹಣಕಾಸಿನಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಸಮರ್ಥ ನಿರ್ವಹಣೆಯ ಅಗತ್ಯವಿದೆ. ಹಿರಿಯರ ಸಲಹೆ, ಸೊಸೈಟಿ ಅಥವಾ ಬ್ಯಾಂಕ್ ನಿರ್ಧಾರಗಳಲ್ಲಿ ಸೂಕ್ಷ್ಮತೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸ್ವಲ್ಪ ನಂಬಿಕೆಯ ಕೊರತೆ, ಶಕ್ತಿಹೀನತೆ ಅಥವಾ ಚಿಂತೆಯಿಂದ ಬಾಧೆ ಅನುಭವಿಸುವ ಸಾಧ್ಯತೆ ಇದೆ. ಈಚೆಗೆ ಆಯಾಸಗೊಳಿಸಿದ ಕಾರ್ಯಗಳ ಪರಿಣಾಮವಾಗಿ ದೇಹದ ಬಲ ಕುಗ್ಗಿರಬಹುದು. ಆಹಾರ ಕ್ರಮದಲ್ಲಿ ನಿಯಮ, ಹಸಿವಿಲ್ಲದೆ ತಿನ್ನದ ನಿಯಮ ಮತ್ತು ಸರಿಯಾದ ನಿದ್ರೆ ಪಾಲನೆಯಿಂದ ಶರೀರ ಪುನರ್ಶಕ್ತಿಗೊಳ್ಳಬಹುದು. ಇಂದು ಪಾಚಿ, ಹೊಟ್ಟೆ ನೋವು, ಜೀರ್ಣಕೋಶ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಅಮಾವಾಸ್ಯೆಯ ದಿವಸ ಯೋಗ, ಪ್ರಾಣಾಯಾಮ ಮತ್ತು ಜಲಪಾನ ಪದ್ಧತಿಯ ಅನುಷ್ಠಾನದಿಂದ ಉತ್ತಮ ಶಕ್ತಿ ದೊರೆಯುತ್ತದೆ. ಪಿತೃಕಾರ್ಯದಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿಗೆ ಶುದ್ಧಿಯ ಅನುಭವವೂ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಅರ್ಥಪೂರ್ಣ ಮಾತುಕತೆ, ವಿನಮ್ರ ನಡವಳಿಕೆ ಮತ್ತು ಶ್ರದ್ಧೆಪೂರ್ವಕ ಸಂವಹನ ಮುಖ್ಯ. ಕೆಲವರಿಗೆ ಹಿರಿಯರೊಂದಿಗೆ ಗಂಭೀರವಾದ ಸಂವಾದಗಳು ನಡೆಯಬಹುದು. ಇದನ್ನು ಶಾಂತಿಯುತವಾಗಿ ನಿರ್ವಹಿಸಿ. ಸಹಜವಾಗಿಯೇ ಕನ್ಯಾ ರಾಶಿಯವರು ತೀವ್ರ ವಿಶ್ಲೇಷಕರು. ಈ ಗುಣವು ಇಂದಿನ ಸಂಬಂಧಗಳಲ್ಲಿ ಬದ್ಧತೆ ಹಾಗೂ ಸ್ಪಷ್ಟತೆಯನ್ನು ತರಬಹುದು. ಆದರೆ ಅತಿವಿಶ್ಲೇಷಣೆಯಿಂದ ತಪ್ಪು ಅರ್ಥ ಉಂಟಾಗದಂತೆ ನೋಡಿಕೊಳ್ಳಬೇಕು. ಸಂಗಾತಿಯೊಂದಿಗೆ ಆತ್ಮೀಯ ಸಂಭಾಷಣೆ, ಮನಸ್ಸಿನ ವಿಷಯ ಹಂಚಿಕೊಳ್ಳುವುದು ಇಂದು ಮನೋಬಲ ಹೆಚ್ಚಿಸುವಂತೆ ಕಾರ್ಯನಿರ್ವಹಿಸಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಸಂತೋಷ ತಂದೀತು. ಪಿತೃಸೇವೆ, ಕುಟುಂಬ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವ ಮೂಲಕ ಮನಸ್ಸಿಗೆ ನೆಮ್ಮದಿ ಮತ್ತು ಶುದ್ಧತೆ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದಿನ ಅಮಾವಾಸ್ಯೆ ದಿನ ಪಿತೃಗಳಿಗೆ ನೀರು, ಅಕ್ಷತೆ, ತಿಲ ಹಾಗೂ ದೀಪ ಅರ್ಪಿಸುವುದು ಶ್ರೇಷ್ಠ. ಪಿತೃಕಾರ್ಯ, ಧರ್ಮ ಕಾರ್ಯ ಮತ್ತು ಪುಣ್ಯ ಕಾರ್ಯಗಳು ಶಕ್ತಿಯ ಪುನಃ ಸ್ಥಾಪನೆಗೆ ಕಾರಣವಾಗುತ್ತವೆ. ಓಂ ನಮಃ ಶಿವಾಯ ಪಿತೃಭ್ಯೋ ಸ್ವಾಹ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ನದಿ ತೀರ ಅಥವಾ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ಅರ್ಘ್ಯ ನೀಡಿ. ಅನ್ನದಾನ, ನೀರಿನ ದಾನ ಅಥವಾ ಗೋ ಸೇವೆ ಇಂದಿನ ಶ್ರೇಷ್ಠ ಕರ್ಮಗಳಲ್ಲಿ. ದಕ್ಷಿಣಾಭಿಮುಖವಾಗಿ ಕುಳಿತು ಪಿತೃ ಸ್ಮರಣೆಯಿಂದ ಜಪ ತಪ ಮಾಡಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ವಿಶ್ಲೇಷಣೆ ಮತ್ತು ಚಾತುರ್ಯದ ಸಂಕೇತ. ಇಂದಿನ ದಿನ ಈ ಶಕ್ತಿ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪಷ್ಟವಾಗಿ ಪ್ರಕಾಶಮಾನವಾಗಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶುದ್ಧತೆ, ಶಾಂತಿ ಮತ್ತು ಪ್ರಾಕೃತಿಕ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ಉಡುಪು, ತೂಗಟೆ ಅಥವಾ ಹಸಿರು ಪುಷ್ಪಗಳ ಬಳಕೆ ಇಂದಿನ ದಿನ ಶಕ್ತಿಯ ಸಂತುಲನಕ್ಕೆ ಸಹಕಾರಿಯಾಗುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ನಂಬಿಕೆ, ಪಿತೃಕಾರ್ಯ, ಕುಟುಂಬ ನಿರ್ಧಾರಗಳು ಹಾಗೂ ವ್ಯಾಪಾರ ಚಟುವಟಿಕೆಗಳ ಪ್ರಾರಂಭ ಫಲಪ್ರದ. ನಿಮ್ಮ ಬುದ್ಧಿವಂತಿಕೆ ಮತ್ತು ಶ್ರದ್ಧೆ ಈ ಸಮಯದಲ್ಲಿ ಜಾಸ್ತಿ ಶಕ್ತಿಶಾಲಿಯಾಗಿರುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಆಷಾಢ ಅಮಾವಾಸ್ಯೆ ನಿಮಗೆ ಆಂತರಿಕ ಸಮತೋಲನ, ಮನಃಶಾಂತಿ ಮತ್ತು ಆತ್ಮ ಪರಿಶೀಲನೆಯ ದಿನ. ನಿಮ್ಮ ನೈಸರ್ಗಿಕ ಗುಣವಾದ ನ್ಯಾಯಬುದ್ಧಿ, ಸಮವಾಯದ ಮನೋಭಾವ ಹಾಗೂ ಸೌಂದರ್ಯ ಪ್ರೀತಿ ಇಂದು ಹೆಚ್ಚು ಉಜ್ವಲವಾಗಬಹುದು. ಮನಸ್ಸಿನಲ್ಲಿ ಒಂದರ ಜೊತೆಗೆ ಮತ್ತೊಂದು ಚಿಂತನೆಗಳು ಬರಬಹುದು, ಆದರೆ ಅದನ್ನು ಶಾಂತಿಯುತವಾಗಿ ನಿರ್ವಹಿಸಿದರೆ ದಾರಿಯು ಸ್ಪಷ್ಟವಾಗುತ್ತದೆ. ಈ ದಿನದ ಗ್ರಹಬಂಧಗಳು ಕೆಲವೊಂದು ನಿರ್ಧಾರಗಳನ್ನು ಮರುಪರಿಶೀಲಿಸಲು ಒತ್ತಾಯ ಮಾಡಬಹುದು.
ಜೀವನದ ಕೆಲವು ಪಾಠಗಳನ್ನು ನಿಶ್ಶಬ್ದವಾಗಿ ಗ್ರಹಿಸಿ ಮುಂದಾಗುವ ಸಮಯವಿದು. ಸಂವೇದನೆಯು ಹೆಚ್ಚಿರುವ ದಿನ. ಅದನ್ನು ಸೃಜನಶೀಲತೆ, ಧ್ಯಾನ ಅಥವಾ ಸಾಮಾಜಿಕ ಸೇವೆಯತ್ತ ದಾರಿ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಬರುವ ಕೆಲವು ಸವಾಲುಗಳು ನಿಮ್ಮ ತಾಳ್ಮೆಯ ಪರೀಕ್ಷೆಯಂತಾಗಬಹುದು. ಸಹೋದ್ಯೋಗಿಗಳ ನಡವಳಿಕೆ ಅಥವಾ ವರ್ತಮಾನ ಕೆಲಸದ ಪರಿಸ್ಥಿತಿಯಲ್ಲಿ ತೊಂದರೆಗಳಿದ್ದರೆ ಕೂಡ ಅದನ್ನು ರಾಜಕೀಯ ದೃಷ್ಟಿಕೋನದಿಂದ ಬುದ್ಧಿವಂತರಂತೆ ನಿರ್ವಹಿಸಬೇಕು. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ತತ್ವಶೀಲತೆಯ ಮೇಲೆ ಇರಬಹುದು. ನಿಮಗೆ ಶ್ರದ್ಧೆ, ಸ್ಪಷ್ಟ ಸಂವಹನ ಹಾಗೂ ಸಮಯ ನಿರ್ವಹಣೆಯಿಂದ ಉತ್ತಮ ಭವಿಷ್ಯದ ದಿಕ್ಕು ಸಿಗಬಹುದು. ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶವಿದೆ, ಆದರೆ ತ್ವರಿತ ನಿರ್ಧಾರಗಳಿಂದ ದೂರವಿರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ನಿಮ್ಮ ಸ್ವಾಭಾವಿಕ ಆಕರ್ಷಣೆ, ಸಮತೋಲನದ ಶಕ್ತಿ ಬಳಸಿ ಸಂದರ್ಶನಗಳಲ್ಲಿ ಉತ್ತಮ ನಿರ್ವಹಣೆ ಸಾಧ್ಯ. ಆದರೆ ಪ್ರಾರಂಭದ ಹಂತದಲ್ಲಿ ಗಂಭೀರ ಚಿಂತನ ಅಗತ್ಯವಿದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಸಂಬಂಧಿ ಚರ್ಚೆಗಳು, ಬಾಕಿ ಹಣ ವಾಪಸ್ ಪಡೆಯುವ ಯತ್ನ ಅಥವಾ ಮಾರಾಟ ತಂತ್ರ ಪುನರ್ ಪರಿಶೀಲನೆ ಮಾಡುವ ದಿನ. ಲೆಕ್ಕಾಚಾರ ಶುದ್ಧೀಕರಣ ಹಾಗೂ ಹೊಸ ಪಾಲುದಾರಿಕೆಗಳ ಕುರಿತು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ಹಣಕಾಸು ಸ್ಥಿತಿ ಯಥಾಸ್ಥಿತಿಯಲ್ಲಿದೆ. ಖರ್ಚು ಮತ್ತು ಆದಾಯ ನಡುವಿನ ಸಮತೋಲನ ಕಾಪಾಡುವುದು ಮುಖ್ಯ. ಆಷಾಢ ಅಮಾವಾಸ್ಯೆಯ ಕಾರಣದಿಂದ ತುರ್ತು ಖರ್ಚುಗಳು ಅಥವಾ ಕುಟುಂಬದ ಭವಿಷ್ಯದ ಲೆಕ್ಕಪತ್ರಗಳು ಉದಯಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು, ಆದರೆ ಹೊಸ ಹೂಡಿಕೆಗಳನ್ನು ತಕ್ಷಣ ಕೈಗೆತ್ತಿಕೊಳ್ಳುವುದು ಸೂಕ್ತವಲ್ಲ. ಹೆಚ್ಚು ಗಮನ ಹರಿಸಬೇಕಾದ ಸಂಗತಿ ಎಂದರೆ ಸಾಲದ ಬಾಧ್ಯತೆ ಅಥವಾ ಬಡ್ಡಿ ಸಮಸ್ಯೆಗಳು. ಇವುಗಳ ಬಗ್ಗೆ ನಿಮ್ಮ ಪಾಲುದಾರ ಅಥವಾ ಸಲಹೆಗಾರರೊಂದಿಗೆ ನಿಖರವಾಗಿ ಚರ್ಚಿಸಿ. ಹಣಕಾಸು ನಿರ್ವಹಣೆಯಲ್ಲಿ ಆಧ್ಯಾತ್ಮದ ಅಭ್ಯಾಸ ಅಥವಾ ಧರ್ಮ ಕಾರ್ಯಗಳಿಗಾಗಿ ಉಪಯೋಗಿಸುವ ಹಣ ಶ್ರೇಷ್ಠ ಫಲ ಕೊಡಬಲ್ಲದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನದಲ್ಲಿ ಮಾನಸಿಕ ಒತ್ತಡ, ದೇಹದಲ್ಲಿ ದಣಿವು ಹಾಗೂ ಹೊಟ್ಟೆ ಮತ್ತು ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳ ಲಕ್ಷಣಗಳು ತೋರಿಸಬಹುದು. ಸಕ್ಕರೆ ಅಥವಾ ರಕ್ತದ ಒತ್ತಡ ಸಂಬಂಧಿತ ಸಮಸ್ಯೆಗಳಿರುವವರು ಎಚ್ಚರಿಕೆಯಿಂದಿರಿ. ಅಮಾವಾಸ್ಯೆಯ ದಿನವಾದ್ದರಿಂದ ನಿಮ್ಮ ಚೇತನ ಶಕ್ತಿಗೆ ವಿಶ್ರಾಂತಿ ನೀಡುವುದು ಅತ್ಯವಶ್ಯಕ. ತಣ್ಣಗಿನ ಆಹಾರ, ಸಸ್ಯಾಹಾರಿ ಆಹಾರದ ಸೇವನೆ ಮತ್ತು ಯೋಗ ಪ್ರಾಣಾಯಾಮದ ಅಭ್ಯಾಸದಿಂದ ಶ್ರೇಯಸ್ಸು ದೊರೆಯಬಹುದು. ಅತಿಯಾದ ಚಿಂತನೆಗಳಿಂದ ದೂರವಿದ್ದು ಧ್ಯಾನದಲ್ಲಿ ತೊಡಗುವುದು ಆರೋಗ್ಯ ಪುನಶ್ಚೇತನಕ್ಕೆ ಸಹಾಯಕ. ವಿಶೇಷವಾಗಿ ಗರ್ಭಿಣಿಯರು ಅಥವಾ ಹಿರಿಯರು ಈ ದಿನ ವಿಶ್ರಾಂತಿಗೆ ಆದ್ಯತೆ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಂವಹನದಲ್ಲಿ ನಿಷ್ಠುರ ಮಾತುಗಳು ಬೇಸರ ಹುಟ್ಟಿಸಬಹುದು. ಇಂದು ಸಂವೇದನೆ ಹೆಚ್ಚಿರುವ ದಿನವಾದ್ದರಿಂದ ಚಿಕ್ಕ ವಿಷಯಗಳು ದೊಡ್ಡ ಚರ್ಚೆಗಳಾಗಿ ಬದಲಾಗುವ ಸಾಧ್ಯತೆಗಳಿವೆ. ಮಿತವಚನ ಹಾಗೂ ಸಹಾನುಭೂತಿಯಿಂದ ನಡೆದುಕೊಳ್ಳಿ. ವಿವಾಹಿತರಿಗೆ ಇಂದಿನ ದಿನ ಸಂಗಾತಿಯೊಂದಿಗೆ ಭಾವನಾತ್ಮಕ ಅಳಿವು ಜೋಡಣೆಯ ಅನುಭವ. ಮನಸ್ಸಿನಲ್ಲಿ ಇರುವ ವಿಷಯಗಳನ್ನು ಶಾಂತವಾಗಿ ಹಂಚಿಕೊಂಡರೆ ಸಂಬಂಧಗಳಲ್ಲಿ ಹೊಸ ದಿಕ್ಕು ಬರುತ್ತದೆ. ಪಿತೃಪಕ್ಷದ ಕಾರ್ಯಗಳು, ಹಿರಿಯರ ಸೇವೆ ಮತ್ತು ಮಕ್ಕಳೊಂದಿಗೆ ಆಪ್ತ ಸಮಯ ಕಳೆಯುವುದು ಕುಟುಂಬ ಒಗ್ಗಟ್ಟಿಗೆ ಪೂರಕ. ಸಂಸ್ಕೃತಿ ಮತ್ತು ಸಂಯಮ ಇವೆರಡನ್ನು ಬೆಳೆಸಲು ಇಂದಿನ ದಿನ ಸೂಕ್ತವಾಗಿದೆ. ವೀಕ್ಷಕರೇ, ನೀವು ಈ ದಿನ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಪಿತೃಗಳ ಪ್ರೀತಿಗೆ ಪಾತ್ರರಾಗಲು ಶ್ರಾದ್ದ, ತರ್ಪಣ ಹಾಗೂ ಜಪ ಮಾಡುವುದು ಬಹುಪಯುಕ್ತ. ನದಿಯ ತೀರದಲ್ಲಿ ತೀರ್ಥ ಸ್ನಾನ ಮಾಡಿದರೆ ಮನಃಶುದ್ಧಿ ಮತ್ತು ಶುಭ ಫಲ ದೊರೆಯಬಹುದು. ಓಂ ಶ್ರೀ ವಿಶ್ವವ್ಯಾಪಿನೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಿರಿ. ಈ ಮಂತ್ರ ಶಾಂತಿ, ಸಮತೋಲನ ಮತ್ತು ಶುದ್ಧ ಚೇತನವನ್ನು ತರಲಿದೆ. ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತು ಅಥವಾ ನಾಣ್ಯವನ್ನು ದಾನ ಮಾಡುವುದು ಶನಿಗ್ರಹದ ಶಮನಕ್ಕೆ ಸಹಾಯಕ. ಈ ದಿನದ ಪವಿತ್ರತೆಯು ನಿಮ್ಮ ಮನಸ್ಸನ್ನು ಪರಿವರ್ತಿಸುವ ಶಕ್ತಿ ಹೊಂದಿದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಗೆ ನೈಸರ್ಗಿಕವಾದ ಸಮತೋಲನ, ಶೃಂಗಾರ, ಶಿಲ್ಪ ಮತ್ತು ಸೌಂದರ್ಯದ ಪ್ರತೀಕ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮಗೆ ಧೈರ್ಯ, ಸಮವಾಯ ಮತ್ತು ಚಿಂತನ ಶಕ್ತಿ ಒದಗಿಸುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬಣ್ಣ. ಬೆಳ್ಳಿ ಬಣ್ಣವು ಚಾಂದ್ರಶಕ್ತಿಯ ಪ್ರಭಾವದಿಂದ ಮೃದುತೆಯನ್ನು ನೀಡುತ್ತದೆ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ತಂಪು ಮತ್ತು ಸಹಜ ಸಂವೇದನೆ ನೀಡಬಲ್ಲದು. ಇಂದು ಈ ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಧ್ಯಾನ, ದೇವತಾ ಪೂಜೆ, ಪಿತೃಕಾರ್ಯ ಅಥವಾ ಹಣಕಾಸು ನಿರ್ಧಾರಗಳಿಗೆ ಸದುಪಯೋಗ. ನಿಮ್ಮ ಶಕ್ತಿಯ ಸ್ಪಷ್ಟ ಅಭಿವ್ಯಕ್ತಿಗೆ ಇದು ಅನುಕೂಲಕರ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು
ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿ, ಸಂಕಲ್ಪ ಬಲ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯ ಮೂಲಕ ದಿನವನ್ನು ಮುನ್ನಡೆಸಲಿದ್ದಾರೆ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಗಂಭೀರ ವಿಚಾರಗಳು ಚಲಿಸುತ್ತವೆ. ಕಾರ್ಯಕ್ಷಮತೆ, ಗೌಪ್ಯತೆ ಮತ್ತು ದೃಢತೆ ಇವು ನಿಮ್ಮ ಪ್ರಮುಖ ತತ್ವಗಳು. ಯಾವುದೇ ಕಾರ್ಯದಲ್ಲಿ ತ್ವರಿತ ನಿರ್ಧಾರವಲ್ಲ, ಬದಲಿಗೆ ಆಳವಾದ ವಿಶ್ಲೇಷಣೆ ಮುಖ್ಯ. ಆಷಾಢ ಅಮಾವಾಸ್ಯೆಯ ದಿನವಾಗಿರುವುದರಿಂದ ಇದು ಆಧ್ಯಾತ್ಮ, ಕರ್ಮಶುದ್ಧಿ, ಪಿತೃಶ್ರದ್ಧೆ ಮತ್ತು ಆತ್ಮಪರಿಶುದ್ಧತೆಗೆ ಅತ್ಯಂತ ಯೋಗ್ಯ. ಇಂದು ನಿರ್ಗಮಿಸುತ್ತಿರುವ ಹಳೆಯ ಶಕ್ತಿಗಳನ್ನು ತ್ಯಜಿಸಿ ಹೊಸ ಶಕ್ತಿಯನ್ನು ಆಮಂತ್ರಿಸುವ ದಿನ. ವೃತ್ತಿ ಜೀವನದಲ್ಲಿ ನಿರ್ಧಾರಗಳನ್ನು ಎಳೆಯುವುದಕ್ಕೆ ಮುನ್ನ ಎಲ್ಲ ಬದಿಗಳನ್ನು ಪರಿಶೀಲಿಸಿ. ಗುರು ಹಿರಿಯರ ಸಲಹೆ ತುಂಬಾ ಉಪಯುಕ್ತವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿನ ಗುಪ್ತ ಮಾಹಿತಿ ನಿರ್ವಹಣೆ, ಪ್ರಮುಖ ಯೋಜನೆಗಳ ತಯಾರಿ ಅಥವಾ ಹೊಸ ಹೆಜ್ಜೆ ಇಡುವ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರಗಳು ಪರಿಣಾಮಕಾರಿಯಾಗಿ ಬದಲಾಯಿಸಬಹುದು. ಕೆಲವರಿಗೆ ಕೆಲಸದಲ್ಲಿ ಬದಲಾವಣೆಯ ಬಗ್ಗೆ ಆಲೋಚನೆ ಬರುವುದು ಸಹಜ. ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳದೆ ಗಮನದೊಡನೆ ಪರೀಕ್ಷಿಸಿ ಮುಂದೆ ಹೋಗಿ. ಹಿರಿಯ ಅಧಿಕಾರಿಗಳಿಂದ ಇಂದು ನಿಮ್ಮ ಸಮಯ ನಿರ್ವಹಣಾ ಶೈಲಿ ಮತ್ತು ಕೆಲಸದ ಸಮರ್ಪಣೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯಗಳ ಯಶಸ್ಸು ಸಾಧ್ಯ. ವ್ಯಾಪಾರಿಗಳನ್ನು ನೋಡಿ, ಇಂದು ಚಿಕ್ಕದಾದ ವ್ಯವಹಾರಗಳಲ್ಲಿ ಲಾಭದ ಸೂಚನೆಗಳಿವೆ. ಆದರೆ ನಂಬಿಕೆಯ ವ್ಯಕ್ತಿಗಳೊಂದಿಗೆ ಮಾತ್ರ ವ್ಯವಹಾರ ನಡೆಸಿ. ಆರ್ಥಿಕ ದಾಖಲೆಗಳು ಮತ್ತು ಬಂಡವಾಳದ ಚಲಾವಣೆ ಬಗ್ಗೆ ಹೆಚ್ಚು ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಜಾಗ್ರತೆ ಹಾಗೂ ಜವಾಬ್ದಾರಿಯೂ ಮುಖ್ಯ. ಅಮಾವಾಸ್ಯೆಯ ದಿನವಾದ್ದರಿಂದ ಶುದ್ಧ ಶ್ರದ್ಧೆಯ ಚಿಂತನೆ ಅಗತ್ಯ. ಹಳೆಯ ಸಾಲಗಳ ಪಾವತಿಗೆ ದಿನ ಸೂಕ್ತವಾದ್ದಾಗಿದೆ. ಹೊಸ ಸಾಲ ಅಥವಾ ಸಾಲ ನೀಡುವ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ದೂರವಿರಲಿ. ಹೂಡಿಕೆಯು ಶ್ರದ್ಧೆ ಮತ್ತು ಸಮಗ್ರ ವಿಶ್ಲೇಷಣೆಯೊಂದಿಗೆ ಮಾಡಿದರೆ ಲಾಭದ ಸೂಚನೆಗಳಿವೆ. ಕುಟುಂಬಕ್ಕಾಗಿ ಖರ್ಚು ಮಾಡುವ ಸಂದರ್ಭ ಬರಬಹುದು. ಶ್ರಾದ್ದ, ಧಾರ್ಮಿಕ ಕಾರ್ಯಗಳು ಅಥವಾ ಪುಣ್ಯ ಕಾರ್ಯಗಳಿಗೆ ಹಣ ವೆಚ್ಚವಾಗಬಹುದು. ಹಣಕಾಸಿನಲ್ಲಿ ಸಮತೋಲ ತಾಳುವುದು ಮುಖ್ಯ. ನೀವು ಪಡೆದ ಸಂಬಳ, ಲಾಭ ಮತ್ತು ಖರ್ಚುಗಳನ್ನು ಸರಿಯಾಗಿ ಹೋಲಿಸಿ ನಿರ್ಧರಿಸಿ. ಹಣ ಸಂಗ್ರಹಕ್ಕೆ ಸೂಕ್ತ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ದೇಹದ ಅವಯವಗಳಲ್ಲಿ ಜೀರ್ಣಕ್ರಿಯೆ, ರಕ್ತದೊತ್ತಡ ಹಾಗೂ ಕಮರಿನ ಭಾಗದ ಸಂಬಂಧಿತ ತೊಂದರೆಗಳು ಎದುರಾಗಬಹುದು. ಆಹಾರ ಕ್ರಮ ಸರಿಯಾಗಿ ಪಾಲಿಸಿದರೆ ಸುಧಾರಣೆ ಸಾಧ್ಯ. ಹಳೆಯ ರೋಗ ಲಕ್ಷಣಗಳು ಮತ್ತೆ ತಲೆತೂರಬಹುದೆಂಬ ಸೂಚನೆ ಇದೆ. ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಮನಸ್ಸು ಕೆಲವೊಂದು ವೇಳೆ ಗಾಢ ಚಿಂತನೆ, ತೀವ್ರ ಭಾವನೆಗಳಲ್ಲಿ ತಲ್ಲೀನವಾಗಬಹುದು. ಇದರಿಂದ ಕಳೆಯುವ ಶಕ್ತಿ ಮತ್ತು ಉತ್ಸಾಹವನ್ನು ಪುನಃ ಸ್ಥಾಪಿಸಲು ಯೋಗ, ಪ್ರಾಣಾಯಾಮ, ಧ್ಯಾನದ ನೆರವು ತೆಗೆದುಕೊಳ್ಳಿ. ಸಾಯಂಕಾಲದ ನಂತರದ ಸಮಯದಲ್ಲಿ ವಿಶ್ರಾಂತಿ, ಹಸಿವಿಲ್ಲದೆ ತಿನ್ನದ ನಿಯಮ ಮತ್ತು ತಾಜಾ ಹಣ್ಣು ಹಾಜರ ಆಹಾರದಿಂದ ದೈಹಿಕ ಶಕ್ತಿಯು ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಾಂವಿಧಾನಿಕ, ಕಾನೂನು ಅಥವಾ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಈ ವಿಷಯಗಳಲ್ಲಿ ಧೈರ್ಯ, ಶಾಂತಿ ಮತ್ತು ಸಹನೆ ಅಗತ್ಯ. ಕೆಲವು ವೇಳೆ ದ್ವಂದ್ವದ ಪರಿಸ್ಥಿತಿಗೆ ಹೋಗದಂತೆ ಮಾತಿನ ನಿರ್ವಹಣೆ ಅತ್ಯಂತ ಮುಖ್ಯ. ಪತ್ನಿ, ಪತಿ ಅಥವಾ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧದಲ್ಲಿ ಆತ್ಮೀಯತೆಯೂ ಇದ್ದರೂ ಗಂಭೀರ ಭಾವನೆಗಳು ಬಹುಮಾನ. ಭಾವಪೂರ್ಣ ಮಾತುಕತೆ, ಪರಸ್ಪರ ಗೌರವ ಮತ್ತು ಭದ್ರತೆಯ ಭಾವನೆ ಈ ದಿನ ನಿಮ್ಮ ಸಂಬಂಧಕ್ಕೆ ಶಕ್ತಿ ನೀಡುತ್ತದೆ. ವಿವಾಹಿತರಿಗೆ ಪಾಲುದಾರರೊಂದಿಗೆ ಆರ್ಥಿಕ, ಕುಟುಂಬ ಅಥವಾ ಜೀವನದ ಭವಿಷ್ಯದ ಯೋಜನೆಗಳ ಬಗ್ಗೆ ಉಂಟಾಗುವ ಚರ್ಚೆಗಳು ದೀರ್ಘಕಾಲೀನ ಬದಲಾವಣೆಗಳಿಗೆ ದಾರಿ ತೋರಬಹುದು. ವೀಕ್ಷಕರೇ, ನೀವು ಇಂದು ಆಷಾಢ ಅಮಾವಾಸ್ಯೆಯ ಶ್ರದ್ಧಾ ಮಹತ್ವವನ್ನು ತಿಳಿದು ಪಿತೃಸ್ಮರಣೆ, ತೀರ್ಥ ಸ್ನಾನ, ಜಪ, ತಪ, ದಾನಗಳಲ್ಲಿ ತೊಡಗುವುದು ಅತ್ಯಂತ ಫಲಕಾರಿಯಾಗಿದೆ. ಪಿತೃಗಳ ಶ್ರಾದ್ದ, ತಿಲತರ್ಪಣ, ಗಯಾ ಸ್ಮರಣೆ ಇವುಗಳಿಂದ ಮನಸ್ಸಿಗೆ ಶಾಂತಿ, ಮನೋಬಲ ಮತ್ತು ಶ್ರದ್ಧೆಯ ಚೈತನ್ಯ ಸಿಗುತ್ತದೆ. ಓಂ ಪಿತೃಭ್ಯೋ ನಮಃ ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ನೀರು, ತಿಲ, ತುಳಸಿ ಹಾಕಿ ಪಿತೃಗಳಿಗೆ ಅರ್ಪಿಸಿ. ಉಚಿತ ಅನ್ನದಾನ, ಬಡವರಿಗೆ ಬಟ್ಟೆ, ಹಣ್ಣುಗಳ ದಾನ ಶುಭಕಾರಕ. ಅದೃಷ್ಟದ ಸಂಖ್ಯೆ 9. ಇದು ಅಂತ್ಯ, ಪರಿವರ್ತನೆ ಮತ್ತು ಆಳವಾದ ಬದಲಾವಣೆಗಳ ಪ್ರತೀಕ. ಇಂದಿನ ದಿನ ಈ ಶಕ್ತಿಯನ್ನು ಶ್ರದ್ಧೆ, ಧ್ಯಾನ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿದರೆ ನಿಮಗೆ ಮಹತ್ವದ ಫಲ ಸಿಗಬಹುದು. ಅದೃಷ್ಟದ ಬಣ್ಣ ಕರಿಕೆ. ಕರಿಕೆ ಬಣ್ಣ ಶಾಂತಿ, ಶ್ರದ್ಧೆ, ಭಿನ್ನತೆ ಮತ್ತು ಕರ್ಮಶುದ್ಧಿಯ ಪ್ರತೀಕ. ಈ ಬಣ್ಣವನ್ನು ಧಾರಣೆಯಿಂದ ದೂರವಿದಂತೆ ಕಾಣುತ್ತದೆಯಾದರೂ ಮನಸ್ಸಿಗೆ ಶಕ್ತಿಯುಂಟು ಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 7:15 ಬೆಳಗ್ಗೆ 9:30. ಈ ಸಮಯ ಪಿತೃಸೇವೆ, ಧ್ಯಾನ, ಜಪ ಹಾಗೂ ಮಹತ್ವದ ಆರ್ಥಿಕ ನಿರ್ಧಾರಗಳಿಗಾಗಿ ಉತ್ತಮ. ಇಂದಿನ ಈ ಸಮಯದಲ್ಲಿ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ
ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಜೂನ್ 25, 2025 ಬುಧವಾರದ ಆಷಾಢ ಅಮಾವಾಸ್ಯೆ ನಿಮಗಾಗಿ ಆಂತರಿಕ ಚಿಂತನೆ, ಆತ್ಮಪರಿಶೀಲನೆ ಮತ್ತು ಧಾರ್ಮಿಕ ಪ್ರವೃತ್ತಿಗಳ ಬೆಳವಣಿಗೆಯ ದಿನವಾಗಿದೆ. ನೀವು ಈ ದಿನ ಮನಸ್ಸನ್ನು ಶಾಂತವಾಗಿ ಹತೋಟಿಯಲ್ಲಿಟ್ಟುಕೊಂಡರೆ ಹಲವಾರು ಗಂಭೀರ ವಿಚಾರಗಳನ್ನು ನಿರ್ಧರಿಸಬಲ್ಲಿರಿ. ನಿಮ್ಮ ಧಾರ್ಮಿಕ ನಂಬಿಕೆಗಳು ಮತ್ತು ತತ್ವಜ್ಞಾನ ಬಲವಾಗುವ ಕಾಲವಿದು. ಇದೊಂದು ಪಿತೃಗಳ ನೆನಪಿನ ದಿನವೂ ಹೌದು. ಆದ್ದರಿಂದ ನೀವು ಮಾಡಿದ ಶ್ರದ್ಧಾ, ತರ್ಪಣ ಅಥವಾ ಸೇವಾ ಕಾರ್ಯಗಳು ಆಧ್ಯಾತ್ಮಿಕ ನೆಮ್ಮದಿಗೆ ಕಾರಣವಾಗುತ್ತವೆ. ಗತಿಯಿಲ್ಲದ ಕೆಲಸಗಳಿಗೆ ಮುಕ್ತಾಯ, ಅಜ್ಞಾತ ಭಯಗಳಿಂದ ಮುಕ್ತತೆ ಮತ್ತು ಮನಸ್ಸಿನಲ್ಲಿ ಹೊಸ ಸ್ಪಷ್ಟತೆ ಮೂಡುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಧೈರ್ಯದಿಂದಲೇ ನಡವಳಿಕೆ ನಡೆಸಬೇಕು. ಕೆಲ ಅನಿರೀಕ್ಷಿತ ಅಧಿಕಾರಿ ಚರ್ಚೆಗಳು ಅಥವಾ ನಿರ್ಧಾರಾತ್ಮಕ ಸಭೆಗಳು ಸಂಭವಿಸಬಹುದು. ಇವುಗಳಲ್ಲಿ ನಿಷ್ಠೆ, ಶ್ರದ್ಧೆ ಮತ್ತು ಸ್ಪಷ್ಟ ಸಂವಹನದ ಮೂಲಕ ನಿಮ್ಮ ಭೂಮಿಕೆಯನ್ನು ಬಲಪಡಿಸಬಹುದು. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ತಮ್ಮ ಇನ್ಬಾಕ್ಸ್ನಲ್ಲಿ ಕೆಲ ಆಕರ್ಷಕ ಸಂದೇಶಗಳು ಅಥವಾ ಮುಕ್ತ ಚರ್ಚೆಗಳು ಕಂಡುಬರುವ ಸಾಧ್ಯತೆ ಇದೆ. ಈ ಪ್ರಸ್ತಾಪಗಳನ್ನು ತಕ್ಷಣ ನಿರ್ಧರಿಸುವ ಬದಲು ಪುನಃ ಪರಿಶೀಲಿಸಿ. ಸ್ಪರ್ಧಾತ್ಮಕ ವಾತಾವರಣದಲ್ಲಿ ತಾಳ್ಮೆಯೇ ಶಕ್ತಿ. ಉದ್ಯಮಿಗಳಿಗೆ ಇಂದು ತಮ್ಮ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು, ಹಳೆಯ ಬಾಕಿ ಹಣ ತರುವುದು ಮತ್ತು ನೂತನ ಮಾರ್ಗದರ್ಶನ ಪಡೆಯುವುದು ಸೂಕ್ತ. ಈ ದಿನ ಬಹಳಷ್ಟು ವ್ಯಾಪಾರ ನಿರ್ಧಾರಗಳನ್ನು ತಡವಾಗಿ ಅಥವಾ ಹಂತ ಹಂತವಾಗಿ ತೆಗೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಾವಧಾನಿ ಹಾಗೂ ನಿಯಂತ್ರಣ ಅವಶ್ಯ. ಕೆಲವು ಪಿತೃಕಾರ್ಯ, ಕುಟುಂಬದ ಧಾರ್ಮಿಕ ಸೇವೆ ಅಥವಾ ವಾಹನದ ನಿರ್ವಹಣೆ ಸಂಬಂಧಿತ ಖರ್ಚುಗಳು ಸಂಭವಿಸಬಹುದು. ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಉಳಿತಾಯದ ಮನೋಭಾವ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಕಿರಿದಾದ ಲಾಭದ ಯೋಗವಿದೆ, ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳನ್ನು ಇಂದಿಗೆ ಮುಂದೂಡುವುದು ಒಳಿತು. ಬಂಡವಾಳ ಹೂಡಿಕೆ ಬಗ್ಗೆ ಹಿರಿಯರ ಸಲಹೆ ಅಥವಾ ಹಣಕಾಸು ತಜ್ಞರ ಮಾರ್ಗದರ್ಶನ ಪಡೆದು ಮುಂದೆ ಸಾಗುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆಸಕ್ತಿಗಳ ನಿಯಂತ್ರಣ ಮತ್ತು ಆಹಾರದ ಎಚ್ಚರಿಕೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಬೇಕಾಗುತ್ತದೆ. ಜಠರ, ಅಗ್ನಿ ಸಮಸ್ಯೆಗಳು, ಹೊಟ್ಟೆ ಅಲರ್ಜಿಗಳು ಅಥವಾ ಹಸಿವಿಲ್ಲದ ತಿನ್ನುವ ಕ್ರಮಗಳಿಂದ ಆರೋಗ್ಯದ ಮೇಲೆ ದುಷ್ಪ್ರಭಾವ ಬೀರಬಹುದು. ದಿನಚರಿಯ ಶುದ್ಧತೆಯೇ ರಕ್ಷೆ. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸಿನಲ್ಲಿ ಯಾತನಾತ್ಮಕ ಭಾವನೆಗಳು, ಆತ್ಮವಿಮರ್ಶೆಯ ಆಳವಾದ ಕ್ಷಣಗಳು ಬಂದೀತು. ಇದನ್ನು ನಿಯಂತ್ರಣಕ್ಕೆ ತರುವ ಸಲುವಾಗಿ ಯೋಗ, ಪ್ರಾಣಾಯಾಮ ಮತ್ತು ಜಪಗಳ ಶ್ರದ್ಧೆಯು ಅಗತ್ಯ. ಉತ್ತಮ ನಿದ್ರೆ ಮತ್ತು ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಗಂಭೀರ ಮಾತುಕತೆ, ಪಿತೃಸ್ಮರಣೆ ಅಥವಾ ಧರ್ಮ ಸಂವಾದಗಳು ನಡೆಯಬಹುದಾದ ಯೋಗವಿದೆ. ನಿಮ್ಮ ಶ್ರದ್ಧೆ, ಶ್ರದ್ಧಾಪೂರ್ವಕ ನಡವಳಿಕೆ ಮತ್ತು ಶಾಂತಿವಾದಿ ದೃಷ್ಟಿಕೋನದಿಂದ ನೀವು ಬಾಂಧವ್ಯದಲ್ಲಿ ನೆಮ್ಮದಿ ತರುತ್ತೀರಿ. ವಿವಾಹಿತರಿಗಾಗಿ ಪತ್ನಿಯೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಅಥವಾ ಪಿತೃ ಕಾರ್ಯಗಳಲ್ಲಿ ಒಟ್ಟಾಗಿ ಭಾಗವಹಿಸುವುದು ಸಾಂಸ್ಕೃತಿಕ ಏಕತೆಗೆ ಕಾರಣವಾಗಬಹುದು. ಕುಟುಂಬದ ಹಿರಿಯರಿಗೊಂದು ಸಮರ್ಪಣೆಯ ಮನಸ್ಸು ಇಂದಿನ ದಿವ್ಯತೆಯನ್ನು ಹೆಚ್ಚಿಸುತ್ತದೆ. ಬಾಲಕರಿಗೆ ಪಾಠ, ಆಚರಣೆ, ಧಾರ್ಮಿಕ ಕಥೆಗಳು ಇವುಗಳನ್ನು ತಿಳಿಸುವ ಮೂಲಕ ಮನೆಯಲ್ಲೇ ಧಾರ್ಮಿಕ ಜ್ಞಾನವರ್ಧನೆ ಸಾಧ್ಯ. ಕುಟುಂಬದ ಶಾಂತಿಗೆ ಇದು ಉತ್ತಮ ಸಮಯ. ವೀಕ್ಷಕರೇ, ನೀವು ಇಂದು ಆಷಾಢ ಅಮಾವಾಸ್ಯೆ, ಪಿತೃಗಳಿಗೆ ಶ್ರದ್ಧಾ ಸಲ್ಲಿಸಲು ಅತ್ಯಂತ ಪವಿತ್ರವಾದ ದಿನ. ತೀರ್ಥ ಸ್ನಾನ, ಪಿತೃತರ್ಪಣ, ಗೀತಾ ಪಠಣ ಅಥವಾ ಪಿತೃ ಮಂತ್ರಗಳ ಜಪ ಇವುಗಳಲ್ಲಿ ತೊಡಗುವುದು ಶ್ರೇಷ್ಠ. ಓಂ ಶ್ರೀ ಗಂಗಾಧರಾಯ ನಮಃ ಅಥವಾ ಓಂ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಜಲವಿಟ್ಟು ತುಳಸಿ, ಅಕ್ಷತೆ ಹಾಗೂ ತಿಲಗಳೊಂದಿಗೆ ಪಿತೃಗಳಿಗೆ ಅರ್ಪಣೆ ಮಾಡಿ. ಪಿತೃಪ್ರೀತಿಯ ಚಿಹ್ನೆಯಾಗಿ ಅನ್ನದಾನ, ಈ ಶುಲ್ಕ ವೈದ್ಯಕೀಯ ಸೇವೆ ಅಥವಾ ಗುರುವಿಗೆ ದಕ್ಷಿಣೆ ಸಲ್ಲಿಸುವ ಕಾರ್ಯ ಮಾಡುವುದು ಪವಿತ್ರ ಫಲವನ್ನು ತರುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಪವಿತ್ರತೆ, ಧರ್ಮ ಮತ್ತು ಪೂರ್ಣತೆಯ ಸಂಕೇತ. ಇದು ನಿಮ್ಮ ಧ್ಯೇಯಕ್ಕಾಗಿ ಕಠಿಣ ಶ್ರಮ ನೀಡುವ ಹಾಗೂ ಪಿತೃರ ಆಶೀರ್ವಾದ ಪಡೆಯುವ ಶಕ್ತಿಯ ಸೂಚಕ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಧಾರ್ಮಿಕ ಶಕ್ತಿಯ ಸಂಕೇತವಾಗಿದೆ. ಇಂದು ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಪೂಜಾ ವಸ್ತುಗಳಲ್ಲಿ ಇದರ ಬಳಕೆ ಶುಭಕರ. ಇದು ಧೈರ್ಯ, ಶ್ರದ್ಧೆ ಮತ್ತು ವೈರಾಗ್ಯವನ್ನು ಪ್ರತಿಬಿಂಬಿಸುತ್ತದೆ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಶ್ರಾದ್ದ, ತರ್ಪಣ, ತೀರ್ಥ ಸ್ನಾನ ಅಥವಾ ಧರ್ಮ ಸಂಬಂಧಿತ ಕಾರ್ಯಗಳು ಫಲಕಾರಿಯಾಗುತ್ತವೆ. ಮನಸ್ಸಿನಲ್ಲಿ ಶ್ರದ್ಧೆ ಮತ್ತು ಶುದ್ಧತೆಯ ಶಕ್ತಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ಮಕರ ರಾಶಿಯವರು ತಮ್ಮ ಶಿಸ್ತುಬದ್ಧವಾದ ನಡವಳಿಕೆ, ಸ್ಥಿತಪ್ರಜ್ಞೆ ಹಾಗೂ ಆತ್ಮವಿಶ್ವಾಸದ ಮೂಲಕ ತಮ್ಮ ದಿನವನ್ನು ಗಂಭೀರವಾಗಿ ನಡೆಸಿಕೊಳ್ಳುವ ಯೋಗವಿದೆ. ಆಷಾಢ ಮಾಸದ ಅಮಾವಾಸ್ಯೆ ದಿನವಾದ್ದರಿಂದ ಅದು ಆತ್ಮ ಪರಿಶೀಲನೆ, ಪಿತೃಕೃತ್ಯ ಮತ್ತು ಆಧ್ಯಾತ್ಮಿಕ ದತ್ತಚಿಂತನೆಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಹಳೆಯ ಭಾವನೆಗಳನ್ನು ಬೀಡಿ ಹೊಸ ನೋಟದಿಂದ ಜೀವನವನ್ನು ನೋಡುವ ದಿವಸವಿದು. ನಿಮ್ಮ ಕನಿಷ್ಠ ಮಾತುಗಳು, ಸಹನೆಯ ನಡವಳಿಕೆ ಮತ್ತು ಜವಾಬ್ದಾರಿತ್ವದ ಮನೋಭಾವ ಇಂದಿನ ದಿನದ ವಿಶಿಷ್ಟ ಶಕ್ತಿಯಾಗಿರಬಹುದು. ಈ ದಿನದ ತೀವ್ರ ಚಿಂತನೆಗಳು ನಿಮ್ಮ ಮುಂದಿನ ದಿಕ್ಕನ್ನು ರೂಪಿಸಬಲ್ಲವು. ಯಾವ ಕಾರ್ಯವನ್ನಾದರೂ ಆರಂಭಿಸುವ ಮೊದಲು ಪೂರಕ ವಿಶ್ಲೇಷಣೆ ಮಾಡಿ ಆಮೇಲೆ ನಿರ್ಧಾರ ಕೈಗೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಲೆಕ್ಕಪಟ್ಟಿ, ದಾಖಲೆ, ವ್ಯವಸ್ಥಾಪನಾ ನೈಪುಣ್ಯದ ಪ್ರಾತ್ಯಕ್ಷಿಕೆ ಮಾಡುವ ಸಮಯ. ಕೆಲವರಿಗೆ ಹಿರಿಯರ ನೋಟದಡಿಯಲ್ಲಿ ಕೆಲಸ ನಡೆಸುವ ಸಂದರ್ಭ ಬರುವ ಸಾಧ್ಯತೆ ಇದೆ. ನಿಮ್ಮ ಸಹನೆ, ಸಂಯಮ ಮತ್ತು ಸಮರ್ಪಣೆಯಿಂದ ಮೆಚ್ಚುಗೆ ಪಡೆಯಲು ಸಾಧ್ಯ. ಕೆಲವರು ಗಂಭೀರ ಸಭೆಗಳಲ್ಲಿ ಅಥವಾ ನಯತಾನಯ ಭಾವನೆಗಳ ತಾಕೀತು ಇರುವ ಸ್ಥಿತಿಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ತೂಕ, ನಿರ್ಣಯ ಸಾಮರ್ಥ್ಯ ಇಂದು ಪರೀಕ್ಷೆಗೆ ಒಳಪಡುವ ಯೋಗವಿದೆ. ಉದ್ಯಮಿಗಳಿಗಾಗಿ ಇಂದಿನ ದಿನ ವ್ಯವಹಾರ ದೃಷ್ಟಿಕೋನದಿಂದ ಲಾಭದಾಯಕವಾಗಿದೆ. ಆದರೆ ಯಾವುದೇ ದೊಡ್ಡ ನಿರ್ಧಾರಗಳತ್ತ ಹೆಜ್ಜೆ ಹಾಕುವ ಮೊದಲು ಹಿರಿಯರ ಸಲಹೆ ಅಗತ್ಯ. ಬಾಕಿ ಲೆಕ್ಕಪತ್ರಗಳು, ಬಿಲ್ಲು ಸಂಗ್ರಹ ಮತ್ತು ಲಾಭ ನಷ್ಟದ ಲೆಕ್ಕ ಪರಿಶೀಲನೆಗೆ ಸಮಯ ಮೀಸಲಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ತಾತ್ಕಾಲಿಕ ಒತ್ತಡದ ಲಕ್ಷಣಗಳು ಕಂಡುಬರಬಹುದು. ವಿಶೇಷವಾಗಿ ಕುಟುಂಬ ಸಂಬಂಧಿತ ಖರ್ಚುಗಳು, ಪಿತೃಸೇವೆಗೆ ಸಂಬಂಧಿಸಿದ ಹಣ ವೆಚ್ಚಗಳು ಬೆಳೆಯಬಹುದು. ಆದ್ದರಿಂದ ಮಿತವ್ಯಯ ಹಾಗೂ ಚಿಂತಿತ ಖರ್ಚು ಮುಖ್ಯ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳ ಬಗ್ಗೆ ಪುನಃ ಪರಿಶೀಲನೆ ಮಾಡುವುದು ಸೂಕ್ತ. ಹೊಸ ಹೂಡಿಕೆಗಳಿಗೆ ಕೈ ಹಾಕುವುದು ಇಂದಿಗೆ ಶ್ರೇಷ್ಠವಲ್ಲ. ಸಾಲ ನೀಡುವುದು ಅಥವಾ ಪಡೆದುಕೊಳ್ಳುವುದು ತಾತ್ಕಾಲಿಕವಾಗಿ ಮುಂದೂಡಿದರೆ ಉತ್ತಮ. ಪಿತೃ ಸಂಬಂಧಿತ ಕಾರ್ಯಗಳಲ್ಲಿ ಅಥವಾ ಧಾರ್ಮಿಕ ಸೇವೆಗಳಲ್ಲಿ ಹಣವಿಟ್ಟು ಮಾಡಿದ ಸೇವೆ ಫಲಕಾರಿಯಾಗಿ ಹಿಂತಿರುಗಬಹುದು. ಧರ್ಮಪರ ದಾನ ಕಾರ್ಯದಲ್ಲಿ ಭಾಗವಹಿಸಿದರೆ ಶ್ರದ್ಧೆ, ಶಾಂತಿ ಹೆಚ್ಚುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆಮ್ಲಪಿತ್ತ, ಹೊಟ್ಟೆ ನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಎದುರಾಗಬಹುದಾದ ದಿನ. ಆಹಾರದ ನಿಯಮ, ಸರಿಯಾದ ನಿದ್ರೆ ಹಾಗೂ ಬಿಸಿಲಿನಲ್ಲಿರುವ ಸಮಯದ ನಿರ್ವಹಣೆ ಮುಖ್ಯ. ಅಮಾವಾಸ್ಯೆಯ ಗ್ರಹಬಲದಿಂದ ಕೆಲವರಿಗೆ ದೈಹಿಕ ಶಕ್ತಿಯ ಹಿಂದುಳಿದ ಭಾವನೆ, ಮನಸ್ಸಿನಲ್ಲಿ ನಿರಾಸೆ ಅಥವಾ ಸಂಶಯದ ಅಲೆಗಳು ಕಾಣಿಸಬಹುದು. ಆದರೆ ಈ ಸ್ಥಿತಿಯನ್ನು ಯೋಗ, ಪ್ರಾಣಾಯಾಮ, ಧ್ಯಾನದ ಮೂಲಕ ನಿಭಾಯಿಸಬಹುದಾಗಿದೆ. ಹಸಿವಿಲ್ಲದ ಆಹಾರ ಸೇವನೆ ತಪ್ಪಿಸಿ. ಹಸಿರು ತರಕಾರಿಗಳು, ಹಸಿವನ್ನು ನಿಯಂತ್ರಿಸುವಂತಹ ಆಹಾರ ಪದ್ಧತಿ ಪಾಲನೆ ಮುಖ್ಯ. ಬಿಸಿಲಿನಿಂದ ದೂರವಿದ್ದು ಎಳ್ಳಿನ ಎಣ್ಣೆ ಅಥವಾ ತೈಲ ಮಸಾಜ್ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಗಂಭೀರ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ಪಿತೃ ಸಂಬಂಧಿತ ವಿಷಯಗಳು, ಆಸ್ತಿಯ ಕುರಿತು ಚರ್ಚೆ ಅಥವಾ ಹಿರಿಯರ ನಿರ್ಧಾರಗಳ ಪ್ರಭಾವ ಇಂದಿಗೆ ಹೆಚ್ಚಿರಬಹುದು. ಶ್ರದ್ಧೆ, ಶಾಂತಿ ಮತ್ತು ಮೌನದ ಶಕ್ತಿ ಉಪಯೋಗಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯವಾಗಿರಬೇಕಾದ ದಿನವಿದು. ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಸಮಯ ಹಂಚಿಕೊಳ್ಳಿ. ಕೆಲವರಿಗೆ ದೈವಿಕ ಕರ್ಮಗಳಲ್ಲಿ ಒಟ್ಟಾಗಿ ಭಾಗವಹಿಸುವ ಅವಕಾಶ ದೊರೆಯಬಹುದು. ಮಕ್ಕಳಿಗೆ ಬೋಧನೆ, ಧರ್ಮದ ಬಗ್ಗೆ ಮಾತನಾಡುವ ಅವಕಾಶ. ನಿಮ್ಮ ಧೈರ್ಯ ಮತ್ತು ಅನುಭವ ಅವರಿಗೊಂದು ಪಾಠವಾಗಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಶಕ್ತಿದಾಯಕ. ವೀಕ್ಷಕರೇ, ನೀವು ಇಂದು ಆಷಾಢ ಅಮಾವಾಸ್ಯೆಯ ಪ್ರಯುಕ್ತ ಪಿತೃಕಾರ್ಯ, ಶ್ರಾದ್ದ, ತೀರ್ಥಸ್ನಾನ, ಜಪ ಹಾಗೂ ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠ ದಿನ. ನೀವು ಮನಶುದ್ಧಿಯಿಂದ ಪಿತೃಗಳಿಗೆ ಅರ್ಪಣೆ ಮಾಡಿದರೆ ಅದು ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ನೀಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿರಿ. ಪಿತೃಗಳಿಗೆ ನೀರು, ಅಕ್ಷತೆ, ತುಳಸಿ ಇತ್ಯಾದಿಗಳನ್ನು ಅರ್ಪಿಸಿ. ಭಿಕ್ಷುಕರಿಗೆ ಅನ್ನದಾನ, ತಿಲದಾನ ಅಥವಾ ಬಟ್ಟೆದಾನ ಮಾಡುವುದು ಶ್ರೇಷ್ಠ. ತಮ್ಮ ಮನೆ ಅಥವಾ ಮನೆಯ ಬಳಿಯಲ್ಲಿರುವ ಪಿತೃಸ್ಮರಣಾ ಸ್ಥಳವನ್ನು ಶುದ್ಧಗೊಳಿಸಿ ದೇವರನ್ನು ಸ್ಮರಿಸಿ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯ ಪ್ರತೀಕವಾಗಿದೆ. ಶ್ರದ್ಧೆ, ಶಿಸ್ತು ಮತ್ತು ಶಕ್ತಿಯ ಮೂಲಕ ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಇದು ಸಹಕಾರಿಯಾಗುತ್ತದೆ. ಧೈರ್ಯದಿಂದ ಬಳಸಿದರೆ ಪಿತೃಶಕ್ತಿ ನಿಮ್ಮ ಹಿಂದೆ ನಿಲ್ಲುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಈ ದಿನದ ಗಂಭೀರತೆ, ಶಾಂತಿ ಮತ್ತು ಅಧ್ಯಾತ್ಮದ ಸಂಕೇತವಾಗಿದೆ. ನೀಲಿ ಬಣ್ಣದ ಬಟ್ಟೆ, ಹೂವುಗಳು ಅಥವಾ ದೀಪ ಬಳಕೆ ಶುಭ ಫಲದಾಯಕ. ಇದರ ಶಕ್ತಿಯಿಂದ ನಿಮಗೆ ಆತ್ಮವಿಶ್ವಾಸ ದೊರೆಯಲಿದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯ ಪಿತೃಕಾರ್ಯ, ದೇವತಾ ಪೂಜೆ, ಧ್ಯಾನ ಮತ್ತು ಕುಟುಂಬ ನಿರ್ಧಾರಗಳಿಗೆ ಹೆಚ್ಚು ಶಕ್ತಿಯುತ ಸಮಯ.
ಇದರ ಚೈತನ್ಯವನ್ನು ಬಳಸಿಕೊಂಡು ನೀವು ಶ್ರೇಷ್ಠ ಕಾರ್ಯಾರಂಭ ಮಾಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಆಷಾಢ ಮಾಸದ ಅಮಾವಾಸ್ಯೆ, ಬುಧವಾರದ ಪ್ರಭಾವ ಮತ್ತು ಗ್ರಹಸ್ಥಿತಿಗಳ ಕಾರಣದಿಂದ ಕುಂಭರಾಶಿಯವರು ತಮ್ಮ ಆಂತರಿಕ ಚಿಂತನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾದ ದಿನವಾಗಿದೆ. ನಿಮ್ಮ ವಿಶಿಷ್ಟ ಚಿಂತನೆಯ ಶಕ್ತಿ ಹಾಗೂ ವೈಚಾರಿಕ ಸ್ವಾತಂತ್ರ್ಯ ಇಂದು ಅನೇಕ ರೋಚಕ ಆಲೋಚನೆಗಳಿಗೆ ಕಾರಣವಾಗಬಹುದು. ಇದು ಮುನ್ಸೂಚನೆಯುಳ್ಳ ದಿನವಾಗಿದ್ದು, ಹಳೆಯ ವಿಚಾರಗಳನ್ನು ಮುಕ್ತಗೊಳಿಸಿ ಹೊಸ ದೃಷ್ಟಿಕೋನದತ್ತ ಸಾಗಲು ಯೋಗ್ಯ ಸಮಯ. ಗುರು ಶನಿ ಯುಗ್ಮದ ಪರಿಣಾಮದಿಂದ ನಿಮ್ಮ ಧ್ಯೇಯಗಳು ಆಳವಾಗಿ ನಿಮ್ಮ ಹೃದಯದಲ್ಲಿ ಪ್ರತಿಫಲಿಸುತ್ತವೆ. ಇಂದು ಯಾವುದೇ ಕಾರ್ಯಕ್ಕೂ ಮೊದಲು ಮನಸ್ಸನ್ನು ಶಾಂತಗೊಳಿಸಿ ನಂತರ ಕಾರ್ಯರೂಪ ಕೊಡುವುದು ಉತ್ತಮ. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಪುನಃಸ್ಥಾಪನೆ, ಭವಿಷ್ಯದ ಪ್ರಯೋಗಾತ್ಮಕ ಯೋಜನೆಗಳ ಚರ್ಚೆ ಹಾಗೂ ಮನಃಶಾಂತಿಯ ಚಟುವಟಿಕೆಗಳಿಗೆ ಇಂದು ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅನನ್ಯ ಹಾಗೂ ನವೀನ ದೃಷ್ಟಿಕೋನದ ಮೂಲಕ ಮೆಚ್ಚುಗೆ ಗಳಿಸಬಹುದಾದ ದಿನ. ಕೆಲವರಿಗೆ ಹೊಸ ಯೋಜನೆಯ ಅಧ್ಯಕ್ಷತ್ವದ ಹೊಣೆಗಾರಿಕೆ ಬರಬಹುದು. ಆದರೆ ನಿರ್ಧಾರಗಳಲ್ಲಿ ತಾಳ್ಮೆ ಅಗತ್ಯ, ಏಕೆಂದರೆ ಇಂದು ಎಲ್ಲರೂ ನಿಮ್ಮ ಆಲೋಚನೆಗೆ ಒಪ್ಪಿಗೆಯಾಗಲಿಲ್ಲ. ವಿದ್ಯುತ್, ತಂತ್ರಜ್ಞಾನ, ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿ ಇರುವವರಿಗೆ ವಿಶೇಷ ಗಮನವನ್ನು ಕೊಡಬೇಕಾದ ಅವಕಾಶಗಳು ಲಭಿಸಬಹುದು. ತಂಡದೊಂದಿಗೆ ಉತ್ತಮ ಸಂವಹನ ಮತ್ತು ನೈಜತೆ ಹೆಚ್ಚಾದರೆ ಫಲಕಾರಿತೆ ಕಂಡುಬರುತ್ತದೆ. ಸ್ವತಂತ್ರ ವೃತ್ತಿ ಮಾಡುತ್ತಿರುವವರು ಅಥವಾ ಸ್ಟಾರ್ಟ್ಅಪ್ ಆರಂಭಿಸಿರುವವರು ಹೊಸ ಮಾರ್ಗಗಳ ಬಗ್ಗೆ ತೀವ್ರವಾಗಿ ಚಿಂತನೆ ಮಾಡುತ್ತಾರೆ. ಇಂದು ಪ್ರಾಮಾಣಿಕ ಅಭಿಪ್ರಾಯ ಪಡೆಯುವುದು ಪ್ರಗತಿಗೆ ದಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಣತನ ಹಾಗೂ ಸಮತೋಲನ ಇರಲಿ. ಅನಿವಾರ್ಯ ಖರ್ಚುಗಳು, ವಿಶೇಷವಾಗಿ ಇಂಟರ್ನೆಟ್ ಸೇವೆ, ದುರಸ್ತಿ ಕಾರ್ಯಗಳು ಅಥವಾ ದಾನ ಕಾರ್ಯಗಳಿಗೆ ಉಂಟಾಗಬಹುದು. ಆದ್ದರಿಂದ ದಿನದ ಮೊದಲ ಭಾಗದಲ್ಲಿ ಖರ್ಚು ಯೋಜನೆ ರೂಪಿಸಿಕೊಳ್ಳಿ. ಹಳೆಯ ಸಾಲಗಳ ಪರಿಹಾರಕ್ಕೆ ಯೋಚನೆ ಆಗಬಹುದು. ಆದರೆ ಇಂದು ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಸಮಯ ಸೂಕ್ತವಲ್ಲ. ಆರ್ಥಿಕ ಸಲಹೆಗಾರರ ಸಲಹೆಯನ್ನು ಕೇಳಿ ಕ್ರಮ ವಹಿಸುವುದು ಉತ್ತಮ. ಸಹೋದ್ಯೋಗಿಗಳೊಂದಿಗೆ ಹಣಕಾಸು ಅಥವಾ ಲಾಭದ ಹಂಚಿಕೆಯ ವಿಷಯದಲ್ಲಿ ಸ್ಪಷ್ಟತೆ ಮತ್ತು ಗೌರವಪೂರ್ಣ ಸಂವಾದ ಇರಲಿ. ಲಾಭಕ್ಕಿಂತ ಈಗ ಸುದೀರ್ಘವಾದ ನಿಷ್ಠೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ತೀವ್ರ ಮನಸ್ಸಿನ ಒತ್ತಡ, ಮಿಗ್ರೇನ್ ಅಥವಾ ಕಂಠ ಕಣ್ಣು ಸಂಬಂಧಿತ ಸಮಸ್ಯೆಗಳಾಗುವ ಸಾಧ್ಯತೆಗಳಿವೆ. ವಿಶ್ರಾಂತಿ, ಸಮತೋಲನದ ಆಹಾರ ಮತ್ತು ಮನಃಶಾಂತಿಯ ಚಟುವಟಿಕೆಗಳು ಅತ್ಯಗತ್ಯ. ನೀರಿನ ಸೇವನೆ ಹೆಚ್ಚಿಸುವುದು, ಎಲೆಹೂಳಿನ ಆಹಾರ ಸೇವನೆ ಮತ್ತು ಬೆಳಗಿನ ವೇಳೆ ಸುಸೂತ್ರವಾದ ಉಸಿರಾಟದ ಅಭ್ಯಾಸಗಳು ಶಕ್ತಿಯನ್ನು ಪುನಃಸ್ಥಾಪಿಸುವಂತೆ ಮಾಡುತ್ತವೆ. ಎಲೆಕ್ಟ್ರಾನಿಕ್ ಉಪಕರಣಗಳಿಂದ ದೂರವಿದ್ದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರಲು ಗಮನವಿರಲಿ. ಅಮಾವಾಸ್ಯೆಯ ದಿನವಾದ್ದರಿಂದ ಮನಸ್ಸು ಕೆಲವೊಂದು ಅಸ್ಪಷ್ಟ ಭಾವನೆಗಳ ಕಪ್ಪು ಮೋಡದಿಂದ ಆವರಿತವಾಗಬಹುದು. ಈ ಸ್ಥಿತಿಯಲ್ಲಿ ಧ್ಯಾನ, ಜಪ ಮತ್ತು ಸ್ತೋತ್ರಗಳ ಮೂಲಕ ಅಂತರಂಗದ ಶುದ್ಧಿಗೆ ಶ್ರಮಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಸಂಬಂಧಗಳ ವಿಚಾರದಲ್ಲಿ ನಿಮ್ಮ ವಿವೇಕ ಮತ್ತು ಸಂವಹನ ಶೈಲಿ ಮಹತ್ವಪೂರ್ಣ. ಕೆಲವೊಂದು ಗೊಂದಲಗಳು ಕುಟುಂಬದೊಳಗಿನ ಸಂಭಾಷಣೆಯಲ್ಲಿ ಉಂಟಾಗಬಹುದು. ಮಾತುಗಳ ಬಳಕೆಯಲ್ಲಿ ಎಚ್ಚರಿಕೆ ಅವಶ್ಯ. ಹಾಗೆಯೇ ಪ್ರೀತಿ, ಶ್ರದ್ಧೆ ಹಾಗೂ ಗೌರವ ಇವುಗಳಿಂದ ಸಮಸ್ಯೆಗಳನ್ನು ನಿವಾರಿಸಬಹುದು. ಪತ್ನಿ ಪತಿದಾರರೊಂದಿಗೆ ಸಂವಾದದಲ್ಲಿ ಬಹುಮಾನವಾಗಿ ಒಪ್ಪಿಗೆಯ ಸ್ಥಿತಿ ನಿರ್ಮಾಣವಾಗಬಹುದು. ಒಟ್ಟಿನಲ್ಲಿ ನಿಮ್ಮ ಶಾಂತ ನಿರ್ವಹಣಾ ಶೈಲಿ ಕುಟುಂಬದಲ್ಲಿ ನೆಮ್ಮದಿಗೆ ಕಾರಣವಾಗುತ್ತದೆ. ಬಾಲಕರಿಗೆ ಹಳೆಯ ಮೌಲ್ಯಗಳನ್ನು ಬೋಧಿಸುವ ಹಾಗೂ ಹಿರಿಯರೊಂದಿಗೆ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸಬಹುದು. ಪಿತೃ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಋಣ ನಿವಾರಣೆಗೆ ದಾರಿ. ವೀಕ್ಷಕರೇ, ನೀವು ಇಂದು ಆಷಾಢ ಅಮಾವಾಸ್ಯೆಯ ದಿನವಾದ್ದರಿಂದ ಪಿತೃ ಕಾರ್ಯಗಳಲ್ಲಿ ತೊಡಗುವುದು ಮಹಾಪುಣ್ಯಕರ. ಪಿತೃಗಳಿಗೆ ನೀರಿಂಡು, ತಿಲ, ಅಕ್ಷತೆಗಳಿಂದ ಅರ್ಘ್ಯ ನೀಡುವುದು ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಪಿತೃಭ್ಯೋ ನಮಃ ಮಂತ್ರ ಜಪ ಮಾಡುವುದು ಆತ್ಮಶುದ್ಧಿಗೆ ಕಾರಣವಾಗುತ್ತದೆ. ದಾನ ಧರ್ಮಗಳಲ್ಲಿ ವಸ್ತ್ರದಾನ, ಅನ್ನದಾನ ಅಥವಾ ಶಿಕ್ಷಣಕ್ಕೆ ನೆರವು ನೀಡುವುದು ಉತ್ತಮ. ಬ್ರಾಹ್ಮಣರ ಸೇವೆಯ ಮೂಲಕ ನಿಮ್ಮ ಬುದ್ಧಿಮತ್ತೆ ಮತ್ತಷ್ಟು ಪ್ರಕಾಶಮಾನವಾಗುವುದು. ಮನೆಯ ಪೂಜಾ ಮಂಟಪದಲ್ಲಿ ದೀಪ ಬೆಳಗಿಸಿ ಎಳ್ಳಿನ ಎಣ್ಣೆ ಅಥವಾ ನಾರಿಕೇಲದ ಎಣ್ಣೆಯ ದೀಪವನ್ನು ಉಪಯೋಗಿಸಿ. ಇದರ ಜ್ಯೋತಿ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 4. ಇದು ಶಿಸ್ತಿನ, ಸಂಯಮದ ಹಾಗೂ ಶ್ರದ್ಧೆಯ ಸಂಕೇತ. ಇವತ್ತಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಶಕ್ತಿಯ ಕಟ್ಟನೆಯಂತೆ ಕೆಲಸ ಮಾಡಿ. ಪ್ರತಿಯೊಂದು ಹೆಜ್ಜೆಯೂ ನೆಚ್ಚುಗೆ ಇರಲಿ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ನಿಮಗೆ ಸಮತೋಲನ, ತಾಳ್ಮೆ ಮತ್ತು ಬುದ್ಧಿವಾದಿಗಳ ಚಿಂತನೆಯನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ಮನೆಪೂಜೆಯಲ್ಲಿ ಬೂದು ವರ್ಣದ ತವಳಿ ಅಥವಾ ವಸ್ತುಗಳ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 1.
ಈ ಸಮಯದಲ್ಲಿ ನೀವು ಮಾಡುವ ಪೂಜಾ ಕಾರ್ಯಗಳು, ಧ್ಯಾನ ಅಥವಾ ಕುಟುಂಬದ ನಿರ್ಧಾರಗಳು ಹೆಚ್ಚು ಫಲಪ್ರದವಾಗುತ್ತವೆ. ಬುದ್ಧಿವಂತಿಕೆಯ ಶಕ್ತಿ ಈ ಸಮಯದಲ್ಲಿ ಚುಸ್ತಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನಾತ್ಮಕ ಸ್ಥೈರ್ಯವನ್ನು ಪರೀಕ್ಷಿಸುವ ದಿನವನ್ನು ಎದುರಿಸುತ್ತಿದ್ದಾರೆ. ಆಷಾಢ ಅಮಾವಾಸ್ಯೆಯ ಪರಿಣಾಮವಾಗಿ ಮನಸ್ಸು ಕೆಲವೆಲ್ಲ ವಿಚಾರಗಳಲ್ಲಿ ಮುಕ್ತಾಯಕ್ಕೆ, ಕೆಲವು ಹೊಸ ಚಿಂತನೆಗಳಿಗೆ ತಿರುಗಬಹುದು. ಈ ದಿನ ಧ್ಯಾನ, ಸಂಯಮ ಮತ್ತು ತಾಳ್ಮೆಯು ಬಹುಮುಖ್ಯ. ಹಳೆಯ ಭಾವನೆಗಳು, ಅಶ್ರುತ ಬಂಧಗಳು ಅಥವಾ ಮನಸ್ಸಿನಲ್ಲಿ ಉಳಿದ ಆಳದ ಆವೇಶಗಳು ಅಸ್ಥಿರತೆಯನ್ನು ಉಂಟುಮಾಡಬಹುದು. ಆದರೆ ಇವೆಲ್ಲವನ್ನು ಶುದ್ಧಿ, ಶ್ರದ್ಧೆ ಮತ್ತು ಪವಿತ್ರ ಕರ್ಮಗಳ ಮೂಲಕ ಬದಲಾಯಿಸಬಹುದು. ಧರ್ಮಪಾಠ, ಜಪ, ದಾನ, ಸೇವೆ ಇವು ಇಂದಿನ ದಿನದ ಶ್ರೇಷ್ಠ ಮಾರ್ಗಗಳು. ಮನಸ್ಸಿಗೆ ತಣ್ಣನೆ ನೀಡುವ ಕಾರ್ಯಗಳಲ್ಲಿ ತೊಡಗುವುದು ಇಂದು ಅತ್ಯಂತ ಫಲಕಾರಿಯಾದುದು. ಪಿತೃಗಳು ಮತ್ತು ಹಿರಿಯರ ಆಶೀರ್ವಾದ ತರುವ ಕರ್ಮಗಳಲ್ಲಿ ಪಾಲ್ಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲವು ಹಳೆಯ ಕೆಲಸಗಳು ಮತ್ತೆ ನಿಮ್ಮ ಗಮನಕ್ಕೆ ಬರಬಹುದು. ನೀವು ತೋರಿಸುವ ಸ್ಥಿತಪ್ರಜ್ಞೆ ಮತ್ತು ಮನೋಯೋಗ್ಯತೆ ಹಿರಿಯರ ಮೆಚ್ಚುಗೆಗೆ ಕಾರಣವಾಗಬಹುದು. ಆದರೆ ಬಹುಶಃ ಈ ದಿನ ಅಧಿಕ ಆಂತರಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗುವ ಸಾಧ್ಯತೆ ಇದೆ. ತೀವ್ರ ನಿಗಾ ವಹಿಸುವ ಕೆಲಸಗಳು, ದಾಖಲಾತಿ ಪರಿಶೀಲನೆ ಅಥವಾ ಯೋಜನೆಯ ಸಂಪೂರ್ಣತೆಯ ಬಗ್ಗೆ ಗಮನಹರಿಸುವುದು ಉತ್ತಮ. ಈ ದಿನ ನವೀನ ಯೋಜನೆಗಳಿಗೆ ತಕ್ಷಣ ಕುದಿಯುವುದು ಬದಲಿಗೆ ಪೂರಕ ತಯಾರಿ ಶ್ರೇಷ್ಠ. ಉದ್ಯಮಿಗಳಿಗಾಗಿ ಇದು ಲೆಕ್ಕಪತ್ರಗಳ ಪರಿಶೀಲನೆ, ಖರ್ಚುಗಳ ಮರುಪರಿಶೀಲನೆ ಹಾಗೂ ನಿವೇಶನ ಅಥವಾ ಹಳೆಯ ಬಾಕಿಗಳ ಬಗೆಗಿನ ಚಿಂತನೆಗಾಗಿ ಅನುಕೂಲಕರ ದಿನವಾಗಿದೆ. ಹೊಸ ವ್ಯವಹಾರ ಚರ್ಚೆಗಳಿಗೆ ದಿನ ಸೂಕ್ತವಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಂಯಮ ಮತ್ತು ಹಿಂದಿನ ಲೆಕ್ಕಪತ್ರಗಳ ಮರುಪರಿಶೀಲನೆ ಮುಖ್ಯ. ಕೆಲವು ಹಳೆಯ ಸಾಲ ಅಥವಾ ಬಾಕಿಗಳನ್ನು ತೀರಿಸುವ ನಿರ್ಧಾರ ಪ್ರಬಲವಾಗಬಹುದು. ಆದರೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಸಮಯ ಯೋಗ್ಯವಲ್ಲ. ಪಿತೃಕಾರ್ಯ, ಧಾರ್ಮಿಕ ಸೇವೆ ಅಥವಾ ಕುಟುಂಬ ಸಂಬಂಧಿತ ಕಾರ್ಯಗಳಿಗೆ ಖರ್ಚುಗಳಾಗಬಹುದು. ಈ ಖರ್ಚುಗಳು ಆಧ್ಯಾತ್ಮಿಕವಾಗಿ ನಿಮಗೆ ತೃಪ್ತಿಕರ ಅನುಭವವನ್ನು ಕೊಡಬಹುದು. ಆದ್ದರಿಂದ ವ್ಯರ್ಥ ಖರ್ಚುಗಳಿಗೆ ಕನ್ನಡಿ ಹಿಡಿಯಬೇಕು. ಮಿತವ್ಯಯ, ಹಿರಿಯರ ಸಲಹೆ ಹಾಗೂ ಸಂಪತ್ತು ಸಂರಕ್ಷಣೆಗೆ ಪ್ರಾಮುಖ್ಯತೆ ನೀಡುವುದು ಉತ್ತಮ. ಆಸ್ತಿ ವ್ಯವಹಾರಗಳಿಗೆ ಇಂದು ತಡೆಯಿಟ್ಟು ಮುಂದಿನ ದಿನ ಪರಿಗಣಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆಮ್ಲಪಿತ್ತ, ಜೀರ್ಣಕ್ರಿಯೆಯ ಅಸ್ವಸ್ಥತೆ ಮತ್ತು ಮನೋಭಾರವಿಂಥ ಸಮಸ್ಯೆಗಳ ಸಾಧ್ಯತೆಗಳಿವೆ. ಆಹಾರದಲ್ಲಿ ಸಮತೋಲನ, ಉತ್ಸಾಹವನ್ನು ಇಳಿಸದ ನಿದ್ರೆ ಮತ್ತು ನೀರಿನ ಸೇವನೆ ಮುಖ್ಯ. ಅಮಾವಾಸ್ಯೆಯ ಪರಿಣಾಮದಿಂದಾಗಿ ಮನಸ್ಸಿನಲ್ಲಿ ಕೆಲವೊಂದು ನಿರಾಶಾ ಭಾವನೆಗಳು ಅಥವಾ ಗೊಂದಲದ ಹಿನ್ನೆಲೆ ಸಾಧ್ಯವಿದೆ. ಆದರೆ ಈ ದಿನ ಯೋಗ, ಜಪ, ಧ್ಯಾನ ಮತ್ತು ದೇವಪೂಜೆಯ ಮೂಲಕ ಮನಸ್ಸಿಗೆ ಶಾಂತಿ ತಂದರೆ ದೈಹಿಕ ಆರೋಗ್ಯಕ್ಕೂ ಲಾಭವಾಗುತ್ತದೆ. ವೈದ್ಯರ ಸಲಹೆಯೊಂದಿಗೆ ಮನೆ ಮದ್ದುಗಳ ಬಳಕೆ, ಆಹಾರದ ನಿಯಮಿತತೆಯ ಪಾಲನೆ ಇವೆಲ್ಲ ಇಂದಿಗೆ ಉತ್ತಮ ಮಾರ್ಗ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿಯ ಸ್ಥಿತಿ ಇರಬೇಕಾದ ಅಗತ್ಯವಿದೆ. ಕೆಲವರು ಹಳೆಯ ನೋವುಗಳ ಪ್ರಸ್ತಾಪದಿಂದ ಉದ್ವಿಗ್ನತೆಯ ಅನುಭವವನ್ನು ಮಾಡಬಹುದು. ಇಂತಹ ಸಂದರ್ಭಗಳಲ್ಲಿ ತಾಳ್ಮೆ, ಸಹನೆ ಮತ್ತು ಪರೋಪಕಾರದ ನಡವಳಿಕೆ ಇವು ಮುಖ್ಯ. ವಿವಾಹಿತರಿಗಾಗಿ ಪತಿ ಪತ್ನಿಯೊಂದಿಗೆ ಭಾವನಾತ್ಮಕ ವಿಷಯಗಳ ಬಗ್ಗೆ ಸ್ಪಷ್ಟ ಸಂವಹನ ಅಗತ್ಯ. ಆದರೆ ಹೆಚ್ಚು ಭಾವಪೂರ್ಣ ಮಾತುಗಳ ಬದಲು ಸಮತೋಲನದ ಮಾತು ಶ್ರೇಷ್ಠ. ಹಿರಿಯರ ಆರೋಗ್ಯ, ಮಕ್ಕಳ ನಿರ್ಧಾರಗಳು ಇವೆಲ್ಲವನ್ನು ನಿಗದಿತ ರೀತಿಯಲ್ಲಿ ನಿರ್ವಹಿಸಬೇಕಾಗುತ್ತದೆ. ಪಿತೃಗಳ ನೆನಪಿನಲ್ಲಿ ಶ್ರಾದ್ದ, ಪಿತೃತರ್ಪಣ ಅಥವಾ ಅನ್ನದಾನದಂತಹ ಕಾರ್ಯಗಳಲ್ಲಿ ಕುಟುಂಬ ಸಹಭಾಗಿತ್ವವು ಧರ್ಮಬಲವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ನೀವು ಇಂದು ಆಷಾಢ ಅಮಾವಾಸ್ಯೆಯ ಹಿನ್ನೆಲೆ ಪಿತೃ ಸೇವೆಗೆ ಅತ್ಯಂತ ಶ್ರೇಷ್ಠ ದಿನವಾಗಿದೆ. ಪಿತೃತರ್ಪಣ, ಶ್ರಾದ್ದ, ಜಪ, ದೇವಪೂಜೆ ಮತ್ತು ಗಂಗಾ ಸ್ನಾನ ಇವುಗಳಿಂದ ಮನಸ್ಸಿಗೆ ಶುದ್ಧತೆ ಸಿಗುತ್ತದೆ. ಧರ್ಮಪಾಠ, ಬ್ರಾಹ್ಮಣ ಸೇವೆ ಹಾಗೂ ತಾಯಿಯ ಸೇವೆ ಬಹುಪುಣ್ಯಕಾರಿ. ಓಂ ಪಿತೃಭ್ಯೋ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ನೀರು, ಅಕ್ಷತೆ ಮತ್ತು ತುಳಸಿಯನ್ನು ಹಾಕಿ ಪಿತೃತರ್ಪಣ ಮಾಡಿ. ದಾರಿದ್ರ್ಯರ ಸೇವೆ, ಅನ್ನದಾನ, ಹೂವಿನ ಅರ್ಪಣೆ ಇವು ನಿಮಗೆ ಆತ್ಮತೃಪ್ತಿ ಮತ್ತು ಪಿತೃಬಲ ಕೊಡಬಲ್ಲವು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಸೃಜನಶೀಲತೆ, ಕರುಣೆ ಮತ್ತು ಭಾವನೆಗಳ ಪ್ರತೀಕ. ಇಂದು ಈ ಶಕ್ತಿಯ ಪ್ರಭಾವದಿಂದ ಕಲೆ, ಸೇವೆ ಮತ್ತು ಧರ್ಮ ಮಾರ್ಗದಲ್ಲಿ ಯಶಸ್ಸು ಕಾಣಬಹುದು. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ಶಾಂತಿ, ಆತ್ಮವಿಶ್ಲೇಷಣೆ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಇಂದು ಈ ಬಣ್ಣದ ಉಡುಗೆ ಅಥವಾ ಮಣ್ಣು ಮೂಲದ ತತ್ವದ ಬಳಕೆ ಮೂಲಕ ಮನಸ್ಸಿಗೆ ಗಂಭೀರತೆ ಬರುತ್ತದೆ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10:30.
ಈ ಸಮಯದಲ್ಲಿ ತೀರ್ಥ ಸ್ನಾನ, ಪೂಜಾ ವಿಧಿ, ಪಿತೃಕಾರ್ಯಗಳು ಹಾಗೂ ಧ್ಯಾನ, ಮಂತ್ರಜಪಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಮನಸ್ಸು ಸ್ಥಿರವಾಗಿದ್ದು ಕರ್ಮಗಳು ಹಸಿವಿನಿಂದ ಹೊರಹೊಮ್ಮುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.